10th ಸ್ಟ್ಯಾಂಡರ್ಡ್ ಸೋಷಿಯಲ್ ಚಾಪ್ಟರ್ 5 ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್. ನೋಡಿ, ಈ ಚಾಪ್ಟರಲ್ಲಿ ನಾವು ಏನೇನು ಕಲಿತೀವಿ, UN ಅಂತಂದ್ಬಿಟ್ಟು ಅಥವಾ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ. ಏನದು, ಯಾವ ರೀತಿ ಎಸ್ಟಾಬ್ಲಿಷ್ ಆಯಿತು, ಅದರ ಏನಕ್ಕೋಸ್ಕರ ಎಸ್ಟಾಬ್ಲಿಷ್ ಆಯಿತು, UN ಅಂಡರ್ಗೆ ಬೇರೆ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ, ಆ್ಯಂಡ್ ಅಚೀವ್ಮೆಂಟ್ಸ್ ಆಫ್ UN ಅಂದರೆ ಏನೇನು ಸಾಧನೆ ಮಾಡಿದ್ದಾರೆ, ಆ್ಯಂಡ್ ವೇರಿಯಸ್ ಅಫಿಲಿಯೇಟೆಡ್ ಬಾಡೀಸ್ ಆಫ್ UN ಅಂದರೆ ಬೇರೆ ಯಾವ್ಯಾವುದು ಸಬ್ ಗ್ರೂಪ್ಸ್ ಇದೆ UN ಒಳಗೆ, ಅದು ಕೂಡ ನೋಡೋಣ. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಆರ್ UNO. ಈಗ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ನ ಒಂದು ಬ್ರೀಫ್ ಹಿಸ್ಟ್ರಿ ನೋಡೋಣ, ಅಂದರೆ ಒಂದು ಸ್ವಲ್ಪ ಅದು ಯಾವ ರೀತಿ ಶುರುವಾಯಿತು ಅದ್ರ ಬಗ್ಗೆ ಕೂಡ ನೋಡೋಣ. 20th century ವಾಸ್ ಅ ವಿಟ್ನೆಸ್ ಆಫ್ 2 ವರ್ಲ್ಡ್ ವಾರ್ಸ್. ನೋಡಿ, 20th century ಅಂದರೆ 1901 1999ವರೆಗೂ 2 ಪ್ರಪಂಚ ಯುದ್ಧಗಳು ನಡೆಯುತ್ತೆ. ಫಸ್ಟ್ ವರ್ಲ್ಡ್ ವಾರ್ ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ ಅಂತ. ಆಫ್ಟರ್ ದಿ ಎಂಡ್ ಆಫ್ ವರ್ಲ್ಡ್ ವಾರ್ 1 ಲೀಗ್ ಆಫ್ ನೇಷನ್ಸ್ ವಾಸ್ ಫೌಂಡೆಡ್. ನೋಡಿ, ಪ್ರಪಂಚ ಫಸ್ಟ್ ವರ್ಲ್ಡ್ ವಾರ್ ಮುಗಿಯುತ್ತೆ. ಮುಗಿದಾಗ ಎಲ್ಲ ನೋಡ್ತಾರೆ, ತುಂಬ ಆಸ್ತಿ ಪಾಸ್ತಿ ನಷ್ಟ ಆಗಿರುತ್ತೆ, ಎಷ್ಟೊಂದು ಜನ ಸೈನಿಕರು ಸತ್ತೋಗಿರ್ತಾರೆ, ಸೈನಿಕರ ಜೊತೆ ಸಿವಿಲಿಯನ್ಸ್ ಅಂದರೆ ಸಾಮಾನ್ಯ ಜನ ಕೂಡ ಸತ್ತಿರ್ತಾರೆ, ಮತ್ತು ಎಷ್ಟೊಂದು ಜನ ಕೈ ಇಲ್ಲ ಕಾಲಿಲ್ಲ, ಈ ಥರ ಎಲ್ಲ ತುಂಬ ತೊಂದರೆ ಆಗಿಬಿಟ್ಟಿರುತ್ತೆ. ಅದನ್ನೆಲ್ಲ ನೋಡಿಬಿಟ್ಟು ಇನ್ನು ಯಾವತ್ತೂ ಕೂಡ ಈ ಥರ ಪ್ರಪಂಚ ಯುದ್ಧಗಳು ನಡಿಬಾರ್ದು ಅಂತೇಳ್ಬಿಟ್ಟು ಲೀಗ್ ಆಫ್ ನೇಷನ್ಸನ್ನು ಶುರು ಮಾಡ್ತಾರೆ. ನೋಡಿ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಲ್ಲ ನಾನು ಹೇಳ್ತಾ ಇರೋದು, ಲೀಗ್ ಆಫ್ ನೇಷನ್ಸ್ ಅಂತ. ಇದು ವರ್ಲ್ಡ್ ವಾರ್ 1 ಆದಮೇಲೆ ಶುರು ಮಾಡೋದು. ಈ ಲೀಗ್ ಆಫ್ ನೇಷನ್ಸ್ ಶುರು ಮಾಡಿದ್ಮೇಲೆ 20 ವರ್ಷದಷ್ಟರಲ್ಲಿ ಇನ್ನೊಂದು ಪ್ರಪಂಚ ಯುದ್ಧ ಶುರುವಾಗ್ಬಿಡುತ್ತೆ, ವರ್ಲ್ಡ್ ವಾರ್ 2 ಅಂತ. ಅದರ ಅರ್ಥ ಏನು, ಈ ಲೀಗ್ ಆಫ್ ನೇಷನ್ಸ್ ಇದನ್ನು ತಡಿಲಿಲ್ಲ ವರ್ಲ್ಡ್ ವಾರ್ ಆಗೋದನ್ನು. ಆಸ್ ದಿ ವರ್ಲ್ಡ್ ವಾರ್ 2 ಪ್ರೋಗ್ರೆಸ್ಡ್ ವಿತ್ ಆಲ್ ಇಟ್ಸ್ ವೈಲೆನ್ಸ್, ದ ಡಿಮ್ಯಾಂಡ್ ಫಾರ್ ಪೀಸ್ ಆಲ್ಸೋ ಎಮರ್ಜ್ಡ್ ಸ್ಟ್ರಾಂಗರ್. ನೋಡಿರಿ, ಇನ್ನೂ ವರ್ಲ್ಡ್ ವಾರ್ 2 ನಡೀತಾ ಇರಬೇಕಾದ್ರೆ, ಎರಡನೇ ಪ್ರಪಂಚ ಮಹಾಯುದ್ಧಗಳು ನಡೀತಾ ಇರಬೇಕಾದ್ರೆ ಎಲ್ಲರೂ ಶಾಂತಿ ಕಾಪಾಡೋದಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾರೆ. ಅಟ್ ದಿ ಗ್ಲೋಬಲ್ ಲೆವೆಲ್, ವಿನ್ಸ್ಟನ್ ಚರ್ಚಿಲ್ ಆಫ್ UK, ಜೋಸೆಫ್ ಸ್ಟಾಲಿನ್ ಆಫ್ USSR ಅಥವಾ ರಷ್ಯಾ ಅಂತ ಕರೀತಾರೆ, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಆಫ್ USA ಅಮೆರಿಕಾ, ಅಟೆಂಪ್ಟೆಡ್ ಟು ಎಸ್ಟಾಬ್ಲಿಷ್ ಅನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಟು ಎನ್ಶ್ಯೂರ್ ಪೀಸ್. ನೋಡಿ, ಇವ್ರಿಗೇನು ಅನಿಸುತ್ತೆ, ಲೀಗ್ ಆಫ್ ನೇಷನ್ಸ್ ಕಾಪಾಡಲಿಲ್ಲ, ಏನಾದರೂ ಮಾಡಿ ಈ ಸರಿ ಇನ್ನೊಂದು ಆರ್ಗನೈಸೇಷನ್ ಶುರು ಮಾಡಬೇಕು, ಇನ್ನು ಯಾವುದು ವರ್ಲ್ಡ್ ವಾರ್ 3 ಆಗದೇ ಇರೋ ಥರ ನಾವು ನೋಡ್ಕೊಳ್ಬೇಕು ಅಂತ. ಅದಕ್ಕೆ ಇವರು 3 ಜನ ಲೀಡರ್ಸ್ ಏನಿರ್ತಾರೆ, ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್ ಅಥವಾ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಇವರೆಲ್ಲ ಕೂಡ ಸೇರಿಬಿಟ್ಟು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಒಂದು ಕ್ರಿಯೇಟ್ ಮಾಡಬೇಕು ಅಂತಾರೆ. ಮಾಡಿಬಿಟ್ಟು ರೂಸ್ವೆಲ್ಟ್ ಅವರು ಅದಕ್ಕೊಂದು ಹೆಸರು ಕೊಡ್ತಾರೆ, ಅದು ಇರುತ್ತೆ, ನೋಡೋಣ. The word United Nations was proposed by Roosevelt of USA and it was used after the signing of agreement between 26 nations in January 1st, 1945. ನೋಡಿ, ಇದಕ್ಕೆ ಯುನೈಟೆಡ್ ನೇಷನ್ಸ್ ಅಂತ ಈ ಒಂದು ಅಮೆರಿಕ ಪ್ರೆಸಿಡೆಂಟ್ ಯಾರಿರ್ತಾರೆ ರೂಸ್ವೆಲ್ಟ್ ಅನ್ನೋರು, ಅವರು ಇದಕ್ಕೆ ಆ ಹೆಸರು ಕೊಡ್ತಾರೆ. ಮತ್ತು ಇದೇ ಒಂದು ಹೆಸರಲ್ಲಿ ಇವರು ಅಗ್ರಿಮೆಂಟ್ ಎಲ್ಲ ಕೂಡ ಮಾಡ್ಕೊಳ್ತಾರೆ ಯುನೈಟೆಡ್ ನೇಷನ್ಸಲ್ಲಿ. ನೋಡಿ, ಯುನೈಟೆಡ್ ನೇಷನ್ಸ್ ಅನ್ನೋದು ಒಂದು ಸಂಸ್ಥೆ, ಅದ್ರ ಬಿಲ್ಡಿಂಗ್ ಕೂಡ ಇಲ್ಲಿದೆ ನೋಡ್ಬೋದು. ನಿಮಗೆ ಇಂಟ್ರೋ ಏನಾದರೂ ಹಾಕಿದೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ನೀವು ಆ ಬಿಲ್ಡಿಂಗ್ ಎಲ್ಲ ನೋಡಿರ್ತೀರ. ಅದು ಅದರದ್ದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಏನಿದೆ ಅದರದ್ದು ಆಫೀಸ್, ಹೆಡ್ ಆಫೀಸ್. ನೋಡಿರಿ, ಈ ಥರ ಫಸ್ಟ್ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಏನು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ, ಅದರಲ್ಲಿ 26 ದೇಶಗಳು, 26 ನೇಷನ್ಸು January 1st, 1945 ಅದಕ್ಕೆ ಸಿಗ್ನೇಚರ್ ಮಾಡ್ತಾರೆ. ಆನ್ 26th June 1945 51 ನೇಷನ್ಸ್ ಸೈನ್ಡ್ ದಿ ಕಾನ್ಫರೆನ್ಸ್ ಆಫ್ UNO ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಜೂನ್ 26, 1945 ಮತ್ತೆ 51 ದೇಶಗಳು ಸಿಗ್ನೇಚರ್ ಮಾಡುತ್ತೆ, ಅಂದರೆ ನಾವು ಕೂಡ ಈ ಆರ್ಗನೈಸೇಷನಲ್ಲಿ ಈ ಒಂದು UNO ಜಾಯ್ನ್ ಆಗ್ತೀವಿ ಅಂತೇಳಿ. ಲೇಟರ್ ಆನ್ October 24th, 1945 ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ವಾಸ್ ಅಫಿಷಿಯಲಿ ಫೌಂಡೆಡ್. ಇಲ್ಲಿವರೆಗೂ ಬರೀ ಅಗ್ರಿಮೆಂಟ್ಗಳು ಅದು ಇದು ಮಾತ್ರ ಆಗಿತ್ತು. ಆದರೆ October 24th, 1945 ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನ ಅಫಿಷಿಯಲಿ ಶುರು ಮಾಡ್ತಾರೆ. ಅಟ್ ಪ್ರೆಸೆಂಟ್ 193 ಔಟ್ ಆಫ್ 195 ಕಂಟ್ರೀಸ್ ಹ್ಯಾವ್ ಬಿಕಮ್ ದಿ ಮೆಂಬರ್ಸ್ ಆಫ್ UNO. ನೋಡಿರಿ, ಇವಾಗ ಟೋಟಲ್ 195 ದೇಶಗಳು ಅಂತ ಹೇಳಿದ್ರೆ ಅದರಲ್ಲಿ 193 ದೇಶಗಳು UNO ಮೆಂಬರ್ಸ್ ಆಗಿದ್ದಾರೆ, ಆಲ್ಮೋಸ್ಟ್ ಆಲ್ ಎಲ್ಲ ದೇಶಗಳು. ದಿ ಮೆಂಬರ್ಶಿಪ್ ಈಸ್ ಓಪನ್ ಟು ಆಲ್ ಪೀಸ್ ಲವಿಂಗ್ ಕಂಟ್ರೀಸ್. ನೋಡಿ, ಇದ್ರಲ್ಲಿ ಮೆಂಬರ್ ಆಗಬೇಕು ಅಂದರೆ ನಾವು ಈ ಥರ ಇರಬೇಕು ಆ ಥರ ಏನಿಲ್ಲ, ನಾವೇನು ಫಾಲೋ ಮಾಡಬೇಕೇನಿಲ್ಲ. ಯಾರ್ಯಾರು ನೆಮ್ಮದಿಯಿಂದ ಇರಬೇಕು ಅಂದ್ಕೊಳ್ತಾರೆ, ಯಾರು ಯುದ್ಧಗಳು ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅನಿಸುತ್ತೋ ಆ ದೇಶಗಳೆಲ್ಲ ಕೂಡ ಇದನ್ನು ಈ ಒಂದು ಆರ್ಗನೈಸೇಷನಲ್ಲಿ ಜಾಯ್ನ್ ಆಗ್ಬೋದು. ಏಮ್ಸ್ ಆಫ್ UNO ಅಂದರೆ ಗೋಲ್ಸ್ ಏನು, ಇದು ಏನಕ್ಕೋಸ್ಕರ ಇದು ಸೃಷ್ಟಿಯಾಗಿರೋದು UNO ಅಂದರೆ. ದಿ UN ಚಾರ್ಟರ್ ಈಸ್ ದ ಮೇನ್ ಡಾಕ್ಯುಮೆಂಟ್ಸ್ ಆಫ್ ದಿಸ್ ಗ್ಲೋಬಲ್ ಆರ್ಗನೈಸೇಷನ್ ಆ್ಯಂಡ್ ಇಟ್ ಹ್ಯಾಸ್ 19 ಚಾಪ್ಟರ್ಸ್ ಆ್ಯಂಡ್ 111 ಆರ್ಟಿಕಲ್ಸ್ ಇನ್ ಇಟ್. ನೋಡಿರಿ, ಈಗ ಇಂಡಿಯಾಗೆ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಇದೆಯೋ
ಅದೇ ರೀತಿ ಯು ಎನ್ಗೂ ಕೂಡ ಒಂದು ಚಾರ್ಟರ್ ಅಂತ ಅಥವಾ ಕಾನ್ಸ್ಟಿಟ್ಯೂಷನ್ ಅಂತ ಇದೆ ಯುನೈಟೆಡ್ ನೇಷನ್ಸ್ಗೆ. ಯು ಎನ್ ಅಂದರೆ ಅದು 19 ಚಾಪ್ಟರ್ಸ್ ಇದೆ ಅದರಲ್ಲಿ, ಮತ್ತು 111 ಆರ್ಟಿಕಲ್ಸ್ಗಳಿದೆ. ಅಂದರೆ ಯಾವ್ಯಾವ ಥರ ರೂಲ್ಸ್ ಫಾಲೋ ಮಾಡಬೇಕು, ಏನೇನು ಮಾಡಬೇಕು ಅದರೆಲ್ಲದ್ರ ಬಗ್ಗೆ ಕೂಡ ಇದೆ ಅದರಲ್ಲಿ. ಇಟ್ ಬಿಗಿನ್ಸ್ ವಿತ್ ಎ ಸೆಂಟೆನ್ಸ್, ವಿ ಪೀಪಲ್ ಆಫ್ ದಿ ವರ್ಲ್ಡ್ ಕಮ್ಯುನಿಟಿ. ನೋಡಿರಿ, ಈಗ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ನೋಡಿದ್ರೂ ಅದರಲ್ಲಿ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಇದೆಯಲ್ವ, ಅದೇ ಥರ ಇಲ್ಲಿ ವಿ ದಿ ಪೀಪಲ್ ಆಫ್ ವರ್ಲ್ಡ್ ಕಮ್ಯುನಿಟಿ ಅಂದರೆ ಪ್ರಪಂಚದ ಜನಗಳು ಅಂತ ಅದರಲ್ಲಿ ಶುರುವಾಗುತ್ತೆ. ಈಗ ಏನೇನು ಏಮ್ಸ್ ಇದೆ ಇದ್ರದ್ದು ನೋಡೋಣ. ಸೇಫ್ ಗಾರ್ಡಿಂಗ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ, ಪ್ರಪಂಚದಲ್ಲಿ ಎಲ್ಲೂ ಆಗದೆ ಇರೋ ಥರ ಶಾಂತಿ ನೆಮ್ಮದಿನ ಕಾಪಾಡೋದು, ಎಲ್ಲರಿಗೂ ಸೆಕ್ಯೂರ್ ಫೀಲಿಂಗ್ ಇರೋ ಥರ ನೋಡ್ಕೊಳ್ಳೋದು. ಫಾಸ್ಟರಿಂಗ್ ಕೋಆಪ್ರೇಷನ್ ಅಮಾಂಗ್ ನೇಷನ್ಸ್, ಅಂದರೆ ಒಂದೊಂದು ದೇಶಗಳ ಮಧ್ಯೆ ಏನು ಜಗಳಗಳು ಅವೆಲ್ಲ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಆಲ್, ಅದನ್ನು ನಾವು ಜಗಳಗಳಾಗದೇ ಇರೋ ಥರ ತಡ್ಕೊಂಡು ಅವರಿಬ್ಬರೂ ಕೂಡ ಫ್ರೆಂಡ್ಶಿಪ್ಪಿಂದ ಮುಂದೆ ಹೋಗೋ ರೀತಿ ನೋಡ್ಕೊಳ್ಳೋದು. ಇಂಪ್ರೂವಿಂಗ್ ದಿ ಫೈತ್ ಇನ್ ಹ್ಯೂಮನ್ ರೈಟ್ಸ್, ಈ ಮಾನವ ಹಕ್ಕುಗಳು ಅಂತ ಏನು ಹೇಳ್ತೀವಿ, ರೈಟ್ ಟು ಫ್ರೀಡಮ್, ರೈಟ್ ಟು ಲಿಬರ್ಟಿ, ಈ ಥರ ಆ ಒಂದು ಹ್ಯೂಮನ್ ರೈಟ್ಸ್ನ ಕೂಡ ಇಂಪ್ರೂವ್ ಆಗೋಂಗೆ ಮಾಡೋದು, ಮತ್ತು ಎಲ್ಲೂ ಅದು ವೈಲೇಟ್ ಆಗದೇ ಇರೋ ಥರ ನೋಡ್ಕೊಳ್ಳೋವಂಥದ್ದು. ಎಕ್ಸ್ಪ್ಲೋರಿಂಗ್ ಸೊಲ್ಯೂಷನ್ಸ್ ಟು ವೇರಿಯಸ್ ಎಕನಾಮಿಕ್, ಸೋಷಿಯಲಾಜಿಕಲ್, ಕಲ್ಚರಲ್ ಆ್ಯಂಡ್ ಅದರ್ ಹ್ಯುಮ್ಯಾನಿಟಿ ಬೇಸ್ಡ್ ಪ್ರಾಬ್ಲಮ್ಸ್ ವಿತ್ ಇಂಟರ್ನ್ಯಾಷನಲ್ ಕೋಆಪ್ರೇಷನ್. ನೋಡಿ, ಪ್ರಪಂಚದಲ್ಲಿ ಎಷ್ಟೊಂದು ತೊಂದರೆಗಳಿರುತ್ತೆ, ಪಾವರ್ಟಿ ಇರುತ್ತೆ, ಅಥವಾ ಕ್ಯಾಸ್ಟ್ ಸಿಸ್ಟಮ್ ಇರುತ್ತೆ, ರೇಷಿಯಲ್ ಜನೊಸೈಡ್ಸ್ ನಡೀತಾ ಇರುತ್ತೆ, ಎಕನಾಮಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಸೊಲ್ಯೂಷನ್ಸ್ ಕಂಡುಹಿಡಿಯೋದು, ಮತ್ತು ಜನಗಳು ಆಲ್ಮೋಸ್ಟ್ ಅಲ್ಲಿ ಇಂಥ ದೇಶ ಅಂಥ ದೇಶ ಅಂತಿಲ್ಲ, ಎಲ್ಲ ದೇಶದ ಜನಗಳಿಗೂ ಕೂಡ ಒಳ್ಳೆಯದಾಗೋ ರೀತಿ ನೋಡ್ಕೊಳ್ಳೋವಂಥದ್ದು. ಪ್ರೊವೈಡಿಂಗ್ ರೆಕಗ್ನಿಷನ್ ಟು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಆ್ಯಂಡ್ ಕಂಡೀಷನ್ಸ್, ಈಗ ಎರಡೆರಡು ದೇಶಗಳ ಮಧ್ಯೆ, ಮೂರು ದೇಶಗಳ ಮಧ್ಯೆ ಏನೇನು ಅಗ್ರಿಮೆಂಟ್ಗಳೆಲ್ಲ ಆಗಿರುತ್ತೆ ಅದಕ್ಕೆ ಒಂದು ರೆಕಗ್ನಿಷನ್ನ ಇದು ಕೊಡೋವಂಥದ್ದು. ಓಕೆ, ಯು ಎನ್ ಒ ಅಂಡರಲ್ಲಿ ಅಥವಾ ಯು ಎನ್ ಒ ಅವರ ಮುಂದೆ ನಾವು ಈ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ. ಸ್ಟ್ರೈವಿಂಗ್ ಟು ಬಿಲ್ಡ್ ಮ್ಯೂಚುವಲ್ ಟ್ರಸ್ಟ್ ಆ್ಯಂಡ್ ಕೋಆಪ್ರೇಷನ್ ಅಮಾಂಗ್ ದಿ ಕಂಟ್ರೀಸ್, 2-3 ದೇಶಗಳ ಮಧ್ಯದಲ್ಲಿ ಕೋಆಪ್ರೇಷನ್ ಇನ್ಕ್ರೀಸ್ ಮಾಡೋದು, ಅಂದರೆ ಬಿಸ್ನೆಸ್ಗಿರ್ಬೋದು ಅಥವಾ ಬೇರೆ ಏನಾದರೂ ಜಗಳಗಳು ಮಾಡದೇ ಇರೋ ಥರ ಇರ್ಬೋದು, ಅಥವಾ ಫ್ರೆಂಡ್ಶಿಪ್ಪಿಂದ ಬೆಳೆಯೋದಿರ್ಬೋದು. ಈ ಟೈಪಲ್ಲಿ ಒಂದು ದೇಶ ಇನ್ನೊಂದು ದೇಶದ ಮಧ್ಯೆ ಕೋಆಪ್ರೇಷನ್ ಜಾಸ್ತಿ ಮಾಡೋವಂಥದ್ದು. ಇದೆಲ್ಲ ಕೂಡ ಯು ಎನ್ ಅದು ಏಮ್ಸ್. ಯು ಎನ್ ಅಫಿಲಿಯೇಟೆಡ್ ಬಾಡೀಸ್, ಯು ಎನ್ ಒ ಆ್ಯಸ್ 6 ಮೇಜರ್ ಅಫಿಲಿಯೇಟೆಡ್ ಬಾಡೀಸ್ ಆ್ಯಸ್ ಪರ್ ದಿ ಚಾರ್ಟರ್ ಆಫ್ ಯು ಎನ್ ಒ. ನೋಡಿರಿ, ಈಗ ಇಂಡಿಯಾಗೆ ಕಾನ್ಸ್ಟಿಟ್ಯೂಷನ್ ಅಂಡರಲ್ಲಿ ನಮಗೆ ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ ಇದೆಲ್ಲ ಕೊಟ್ಟಿರೋ ಥರನೇ ಯು ಎನ್ ಚಾರ್ಟರ್ ಅಂಡರಲ್ಲೂ ಕೂಡ ಒಂದು 6 ಇನ್ಸ್ಟಿಟ್ಯೂಷನ್ಸ್, ಸಬ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಅಫಿಲಿಯೇಟೆಡ್ ಬಾಡೀಸ್ನ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ಇಲ್ಲೊಂದು ಡಯಾಗ್ರಾಮ್ ಇದೆ, ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯುನೈಟೆಡ್ ನೇಷನ್ಸ್ ಕೌನ್ಸಿಲ್ ಅಂಡರಲ್ಲಿ ಜನರಲ್ ಅಸೆಂಬ್ಲಿ ಇರುತ್ತೆ, ಸೆಕ್ಯೂರಿಟಿ ಕೌನ್ಸಿಲ್, ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಲ್ ಕಮಿಟಿ, ಟ್ರಸ್ಟಿಶಿಪ್ ಕಮಿಟಿ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮತ್ತು ಸೆಕ್ರೆಟೇರಿಯೇಟ್. ಇದರ ಅಂಡರಲ್ಲಿ ಇಷ್ಟು ಕೂಡ ಇನ್ಸ್ಟಿಟ್ಯೂಷನ್ಸು ಬರುತ್ತೆ. ಈಗ ನೋಡೋಣ. ಮೊದಲನೇದು ಬಂದು ಜನರಲ್ ಅಸೆಂಬ್ಲಿ. ಇಟ್ ಈಸ್ ಅನ್ ಅಫಿಲಿಯೇಟೆಡ್ ಬಾಡಿ ಕನ್ಸಿಸ್ಟಿಂಗ್ ಆಫ್ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಆಲ್ ದಿ ಮೆಂಬರ್ ಸ್ಟೇಟ್ಸ್. ನೋಡಿ, ಜನರಲ್ ಅಸೆಂಬ್ಲಿಯಲ್ಲಿ ಯಾರು ಇರ್ತಾರೆ ನೋಡಿ, ಇದೆಲ್ಲ ಕೂಡ ಯು ಎನ್ ಒ ಅಂಡರ್ಗೆ ಬರೋವಂಥದ್ದು. ಓಕೆನಾ? ಜನರಲ್ ಅಸೆಂಬ್ಲಿಯಲ್ಲಿ ಯಾರು ಇರ್ತಾರೆ, ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಮೆಂಬರ್ ಆಗಿದ್ದಾರೆ ಆ ದೇಶದ ಎಲ್ಲ ರೆಪ್ರೆಸೆಂಟೇಟಿವ್ಸ್ ಕೂಡ ಇರ್ತಾರೆ. ಅಂದರೆ ಇಂಡಿಯಾದಿಂದ ಕೂಡ ನಾವು ಒಂದು 5 ಜನನ ಕಳಿಸ್ತೀವಿ, ಬೇರೆ ದೇಶದಿಂದ 5 ಜನನ ಕಳಿಸ್ತಾರೆ. ಈ ಥರ ಪ್ರತಿಯೊಂದು ದೇಶದಿಂದ ಕೂಡ 5 ಜನ ಬರ್ತಾರೆ, ಅವರೆಲ್ಲ ಕೂಡ ರೆಪ್ರೆಸೆಂಟೇಟಿವ್ಸ್. ಎವ್ರಿ ಕಂಟ್ರಿ ಸೆಂಡ್ಸ್ 5 ರೆಪ್ರೆಸೆಂಟೇಟಿವ್ಸ್ ಟು ದಿಸ್ ಬಾಡಿ, ಅಂದರೆ ಪ್ರತಿಯೊಂದು ಮೆಂಬರ್ ದೇಶಗಳು ಕೂಡ 5 ಜನನ ಕಳಿಸುತ್ತೆ. ಬಟ್ ಎವ್ರಿ ಕಂಟ್ರಿ ಹ್ಯಾಸ್ ಓನ್ಲಿ 1 ವೋಟ್. ನೋಡಿ, ನಾವು ರಾಜ್ಯಸಭಾ, ಲೋಕಸಭೆಲೆಲ್ಲ ನೋಡ್ತೀವಿ, ನಾವು ಸೆಲೆಕ್ಟ್ ಮಾಡಿ ಕಳಿಸ್ತೀವಿ, ನಾವು ವೋಟ್ ಹಾಕಿ. ಅದೇ ಥರ ಇಲ್ಲೂ ಕೂಡ ದೇಶದವರು ಸೆಲೆಕ್ಟ್ ಮಾಡಿ ಇಲ್ಲಿ ಕಳಿಸ್ತಾರೆ. ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಎಲೆಕ್ಟ್ ಮಾಡಿ ಕಳಿಸ್ತೀವಿ, ಇಲ್ಲಿ ಅವರು ಸೆಲೆಕ್ಟ್ ಮಾಡಿ ಕಳಿಸ್ತಾರೆ, ಇಂಡಿಯನ್ ಗವರ್ಮೆಂಟ್ ಅವರು. ಇಲ್ಲಿ ಬಂದಾಗ 5 ಜನ ಇದ್ದರೂ ಕೂಡ, ಇವಾಗ ನಾವು ಇಂಡಿಯಾದಿಂದ 5 ಜನನ ಕಳಿಸಿರ್ತೀವಿ, ಆದರೆ ಇವರೆಲ್ಲ ಸೇರಿ ಒಂದೇ ವೋಟ್ ಹಾಕಬೇಕು. ಅಲ್ಲೂ ಕೂಡ ಏನಾದರೂ ಡಿಸಿಷನ್ ಹಾಕಬೇಕು ಅಂದರೆ ಇದ್ರ ಪರವಾಗಿದ್ದೀರಾ ಇಲ್ವಾ ಅಂತ ಕೇಳ್ತಾರೆ. ಆಗ ಅರ್ಧಕ್ಕಿಂತ ಜಾಸ್ತಿ ಜನ ಓಕೆ ಅಂದರೆ ಅದನ್ನು ಪಾಸ್ ಮಾಡೋದು. ಅಂಥ ಒಂದು ಸಿಚುವೇಷನಲ್ಲಿ ಒಂದು ವೋಟ್ನ ಮಾತ್ರ ಒಂದೊಂದು ದೇಶದವರು ಹಾಕ್ಬೋದು. ಈ 5 ಜನ ಡಿಸ್ಕಸ್ ಮಾಡಿ ಒಂದು ವೋಟ್ ಹಾಕ್ತಾರೆ. ದಿ ಜನರಲ್ ಬಾಡಿ ಎಲೆಕ್ಟ್ಸ್ ಒನ್ ಆಫ್ ಇಟ್ಸ್ ಮೆಂಬರ್ಸ್ ಆಸ್ ದಿ ಪ್ರೆಸಿಡೆಂಟ್ ಫಾರ್ ಎ ಇಯರ್. ಪ್ರತಿ ವರ್ಷ ಏನು ಮಾಡ್ತಾರೆ, ಜನರಲ್ ಬಾಡಿಯಲ್ಲಿ ಒಬ್ಬ ವ್ಯಕ್ತಿನ ಪ್ರೆಸಿಡೆಂಟಾಗಿ ಎಲೆಕ್ಟ್ ಮಾಡ್ತಾರೆ. ಅವರು 1 ವರ್ಷ ಆಡಳಿತ ಮಾಡ್ತಾರೆ, ಆಮೇಲೆ ಅವ್ರು ರಿಸೈನ್ ಮಾಡ್ತಾರೆ, ನೆಕ್ಸ್ಟ್ ಇನ್ನೊಬ್ಬರು ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗ್ತಾರೆ. ಈ ಥರ ಸಿಮಿಲರ್ಲಿ ಪೀಪಲ್ ಆರ್ ಎಲೆಕ್ಟೆಡ್ ಫಾರ್ ಪೋಸ್ಟ್ಸ್ ಆಫ್ 17 ವೈಸ್ ಪ್ರೆಸಿಡೆಂಟ್ಸ್ ಆ್ಯಂಡ್ 7 ಚೇರ್ಪರ್ಸನ್ಸ್ ಫಾರ್ ದಿ 7 ಪರ್ಮನೆಂಟ್ ಕಮಿಟೀಸ್. ನೋಡಿ, ಇದರ ಅಂಡರಲ್ಲಿ ಎಷ್ಟೊಂದು ಕಮಿಟಿಗಳಿರುತ್ತೆ ಮತ್ತು ಒಂದು ಚೇರ್ಮನ್ಶಿಪ್ಸ್ ಇರುತ್ತೆ. ಅಂಥದಕ್ಕೆಲ್ಲ ಕೂಡ ಇವರು ಜನಗಳು ಬೇರೆಯವ್ರನ್ನ ಎಲೆಕ್ಟ್ ಮಾಡ್ತಾರೆ, ಇಲ್ಲಿ ಹೋಗಿರೋಂಥ ರೆಪ್ರೆಸೆಂಟೇಟಿವ್ಸ್. ಅದರಲ್ಲಿ 17 ಜನ ವೈಸ್ ಪ್ರೆಸಿಡೆಂಟ್ಸ್ ಇರ್ತಾರೆ, 7 ಜನ ಚೇರ್ಪರ್ಸನ್ಸ್ ಇರ್ತಾರೆ, ಮತ್ತು 7 ಪರ್ಮನೆಂಟ್ ಕಮಿಟೀಸ್ ಇರುತ್ತೆ. ಅದೆಲ್ಲದಕ್ಕೂ ಕೂಡ ಎಲೆಕ್ಷನ್ಗಳು ನಡೆಯುತ್ತೆ.
ದಿ ಜನರಲ್ ಅಸೆಂಬ್ಲಿ ಮೀಟಿಂಗ್ಸ್ ಬಿಗಿನ್ ಅರೌಂಡ್ ಸೆಪ್ಟೆಂಬರ್ ಆ್ಯಂಡ್ ಕಂಟಿನ್ಯೂ ಟಿಲ್ ಮಿಡ್ ಡಿಸೆಂಬರ್ ಎವ್ರಿ ಇಯರ್. ನೋಡಿ, ಪ್ರತಿ ವರ್ಷ ಜನರಲ್ ಅಸೆಂಬ್ಲಿ ಮೀಟಿಂಗ್ ಯಾವಾಗ ನಡೆಯುತ್ತೆ? ಸೆಪ್ಟೆಂಬರಲ್ಲಿ ಶುರುವಾಗುತ್ತೆ ಮತ್ತು ಮಿಡ್ ಡಿಸೆಂಬರ್ವರೆಗೂ ಕೂಡ ಪ್ರತಿ ವರ್ಷ ನಡೀತಾ ಇರುತ್ತೆ. ಫಾರ್ ಆಲ್ ದಿ ಇಂಪಾರ್ಟೆಂಟ್ ಮ್ಯಾಟರ್ಸ್ ಆ್ಯಂಡ್ ಆಫ್ ಅಪ್ರೂವಲ್ ಎ 2/3 ಮೆಜಾರಿಟಿ ಈಸ್ ಮ್ಯಾಂಡೇಟ್ರಿ. ನೋಡಿ, ಇಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದರಲ್ಲೆಲ್ಲ ಬಂದು ಅರ್ಧಕ್ಕಿಂತ ಜಾಸ್ತಿ ಜನ ಒಪ್ಪಬೇಕು ಅಂತ ಹೇಳ್ತೀವಲ್ಲ, ಅದೇ ರೀತಿ ಜನರಲ್ ಅಸೆಂಬ್ಲಿಯಲ್ಲಿ 2/3 ಮೆಜಾರಿಟಿ ಇರಬೇಕು. ಅಂದರೆ ಈಗ 100 ಜನ ಇದ್ದರು ಅಂದ್ಕೊಳ್ಳಿ, ಟೋಟಲ್ ಅಂದರೆ 100 ವೋಟ್ ಇತ್ತು ಅಂದ್ಕೊಳ್ಳಿ, ಅದರಲ್ಲಿ 2/3 ಅಂದರೆ ಒಂದು 34ಕ್ಕಿಂತ ಜಾಸ್ತಿ, ಒಂದು 66ಕ್ಕಿಂತ ಜಾಸ್ತಿ. 66 ಬಂದರೆ ಓಕೆ ಆಗಲ್ಲ, 67, 68 ಈ ಥರನೇ ಬಂದರೆ, ಅಷ್ಟು ಜನ ಒಪ್ಕೊಂಡ್ರೆ ಆ ರೂಲ್ ಪಾಸ್ ಮಾಡೋದಕ್ಕೆ, ಆಗ ಅದನ್ನು ಕನ್ಸಿಡರ್ ಮಾಡ್ತಾರೆ. ಜನರಲ್ ಬಡ್ಜೆಟ್ ಈಸ್ ಅಪ್ರೂವ್ಡ್ ಇನ್ ದಿ ಜನರಲ್ ಅಸೆಂಬ್ಲಿ. ನೋಡಿ, ಜನರಲ್ ಬಡ್ಜೆಟ್ ಏನಿದೆ, ಇವಾಗ ಇಲ್ಲೂ ಕೂಡ ನಾವು ಬಡ್ಜೆಟ್ ಎಲ್ಲ ಮಂಡನೆ ಮಾಡ್ತಾರಲ್ಲ, ಅದೇ ಥರ ಅಲ್ಲೂ ಅವ್ರದ್ದು ಒಂದು ಬಡ್ಜೆಟ್ ಇರುತ್ತೆ, ಅದು ಕೂಡ ಜನರಲ್ ಅಸೆಂಬ್ಲಿಯಲ್ಲೇ ಅಪ್ರೂವ್ ತೊಗೊಳ್ತಾರೆ. ಎ ಸ್ಪೆಷಲ್ ಸೆಷನ್ ಕ್ಯಾನ್ ಬಿ ಕನ್ವೀನ್ಡ್ ಇಫ್ ದೇರ್ ಆರ್ ಎನಿ ಎಮರ್ಜೆನ್ಸಿ ಇಶ್ಯೂಸ್. ಅಕಸ್ಮಾತ್ ಸಡನ್ನಾಗಿ ಏನಾದರೂ ಎಮರ್ಜೆನ್ಸಿ ಬಂದುಬಿಡ್ತು, ಈಗ ಯಾವುದೋ ಒಬ್ಬರು, ಇವಾಗ ನಾನು ಹೇಳಿದೆ ಇಲ್ಲಿ ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೂ ಈ ಅಸೆಂಬ್ಲಿ ನಡೆಯುತ್ತೆ ಅಂತ. ಅಕಸ್ಮಾತ್ ಇವಾಗ ಒಂದು ಜನವರಿಯಲ್ಲೋ ಫೆಬ್ರವರಿಯಲ್ಲೋ ಯಾವುದೋ ಯುದ್ಧ ಶುರುವಾಗೋಂಗೆ ಆಗೋಯ್ತು 2 ದೇಶಕ್ಕೆ, ಆಗ ಇವರು ವೆಯ್ಟ್ ಮಾಡ್ತಾರಾ ನೆಕ್ಸ್ಟ್ ಸೆಪ್ಟೆಂಬರ್ವರೆಗೂ ಅಂತ? ಇಲ್ಲ, ಇಮ್ಮಿಡಿಯೇಟಾಗಿ ಅವ್ರು ಬಂದು ಒಂದು ಮೀಟಿಂಗ್ ಕರೆದುಬಿಟ್ಟು ಅಲ್ಲೇ ಮಾತುಕತೆ ಮಾಡಿ ಸಾಲ್ವ್ ಮಾಡ್ತಾರೆ. ಇಟ್ ಆ್ಯಕ್ಟ್ಸ್ ಲೈಕ್ ಎ ಗ್ಲೋಬಲ್ ಪಾರ್ಲಿಮೆಂಟ್ ಟು ಡಿಸ್ಕಸ್ ವರ್ಲ್ಡ್ ಇಶ್ಯೂಸ್. ಈಗ ಇಂಡಿಯನ್ ಪಾರ್ಲಿಮೆಂಟಲ್ಲಿ ಇಂಡಿಯನ್ ಇಶ್ಯೂಸ್ ಡಿಸ್ಕಸ್ ಮಾಡೋ ಥರನೇ ಗ್ಲೋಬಲ್ ಪಾರ್ಲಿಮೆಂಟ್ ಥರ ಇದಿರುತ್ತೆ. ಇಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಏನೇ ಆದರೂ ಕೂಡ ಅದನ್ನೇ ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ಈಗ ಪಾಕಿಸ್ತಾನವರು ಅಷ್ಟೇ, ಬಂದಿದ್ದ ತಕ್ಷಣ ಕಾಶ್ಮೀರ್ ಅಂತ ಹೇಳ್ಬಿಟ್ಟು ಅದನ್ನು ಡಿಸ್ಕಸ್ ಮಾಡ್ತಾರೆ. ಇಂಡಿಯಾದವರು ಹೋದರೆ ಇನ್ನೊಂದು ದೇಶದ ಬಗ್ಗೆ ಏನಾದರೂ ನಮ್ಗೆ ತಪ್ಪಾಯಿತು ಅಂದರೆ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಈ ಥರ ಆ ದೇಶದ ಪ್ರಾಬ್ಲಮ್ಗಳನ್ನ ಅವ್ರವ್ರು ಬಂದು ಅಲ್ಲಿಟ್ಟು ಪ್ರಪಂಚದಲ್ಲಿ ಎಲ್ಲರೂ ಕೂಡ ಅದ್ರ ಮೇಲೆ ಡಿಸ್ಕಷನ್ ಮಾಡ್ತಾರೆ. UN Security Council. The institution is like the cabinet of UNO and it is the most influential body of the organization. ನೋಡಿ, UN ಅಂಡರಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನೋದು ಕೂಡ ಒಂದು ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಂದು ಇಂಪಾರ್ಟೆಂಟ್ ಡಿಸಿಷನ್ ಏನಾದರೂ ಗ್ಲೋಬಲ್ ಲೆವೆಲ್, ಪ್ರಪಂಚದ ಲೆವೆಲಲ್ಲಿ ಏನಾದರೂ ನಡಿಬೇಕು ಅಂದರೆ ಈ ಸೆಕ್ಯೂರಿಟಿ ಕೌನ್ಸಿಲಲ್ಲೇ ನಡೆಯುವಂಥದ್ದು. ಇಟ್ ಹ್ಯಾಸ್ 15 ಮೆಂಬರ್ ನೇಷನ್ಸ್, ಅಮಾಂಗ್ ದೆಮ್ ಫ್ರಾನ್ಸ್, USA, UK, ರಷ್ಯಾ, ಚೈನಾ ಆರ್ ದಿ 5 ಪರ್ಮನೆಂಟ್ ಮೆಂಬರ್ಸ್. ನೋಡಿ, ಇದರಲ್ಲಿ ಟೋಟಲ್ 15 ಜನ ಮಾತ್ರ ಮೆಂಬರ್ಸ್ ಇರ್ತಾರೆ. ಟೋಟಲ್ 193, 198 ಏನಿದೆ, ಇಷ್ಟು ಜನ ಎಲ್ಲ ಮೆಂಬರ್ಸ್ ಅಲ್ಲ. ಇದರಲ್ಲಿ 15 ಜನ ಮಾತ್ರ ಮೆಂಬರ್ಸು. ಅದರಲ್ಲಿ 5 ಜನ ಮಾತ್ರ ಪರ್ಮನೆಂಟ್ ಮೆಂಬರ್ಸ್. ಅಂದರೆ ಫ್ರಾನ್ಸ್, USA, UK, ರಷ್ಯಾ ಮತ್ತು ಚೈನಾ, ಈ 5 ದೇಶಗಳೇನಿದೆ ಇದು ಪರ್ಮನೆಂಟ್ ಮೆಂಬರ್ ಆಗಿರುತ್ತೆ. ಇವ್ರು ಯಾವುದಕ್ಕೂ ಚೇಂಜ್ ಆಗಲ್ಲ. ಇನ್ನೂ 10 ಜನ ಬಂದು ಟೆಂಪ್ರರಿ ಮೆಂಬರ್ಸ್ ಆಗಿರ್ತಾರೆ, 2 ವರ್ಷಕ್ಕೆ ಮಾತ್ರ. ದಿ ರಿಮೈನಿಂಗ್ 10 ಮೆಂಬರ್ಸ್ ಆರ್ ಎಲೆಕ್ಟೆಡ್ ಬೈ ದಿ ಜನರಲ್ ಅಸೆಂಬ್ಲಿ ಫಾರ್ ಅ ಪೀರಿಯಡ್ ಆಫ್ 2 years. ಅಂದರೆ 2 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಾ ಇರ್ತಾರೆ ಇವರು. ದೀಸ್ 10 ಮೆಂಬರ್ಸ್ ರೆಪ್ರೆಸೆಂಟ್ ದಿ ವೇರಿಯಸ್ ಜಿಯೋಗ್ರಫಿಕಲ್ ಏರಿಯಾಸ್ ಆಫ್ ದಿ ಅರ್ತ್. ಅಂದರೆ ಈ 10 ಮೆಂಬರ್ಸ್ನ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ? ಒಬ್ಬರು ನಾರ್ತ್ ಅಮೆರಿಕದಿಂದ, ಒಬ್ಬರು ಲ್ಯಾಟಿನ್ ಅಮೆರಿಕಾಯಿಂದ, ಒಬ್ಬರು ಮತ್ತು ಮಿಡಲ್ ಈಸ್ಟಿಂದ ಒಬ್ಬರು ಅಂತ, ಮತ್ತು ನಾರ್ತ್ ಆಫ್ರಿಕಾದಿಂದ ಒಬ್ಬರು, ಸೆಂಟ್ರಲ್ ಆಫ್ರಿಕಾಯಿಂದ ಒಂದು ದೇಶ, ಈ ಥರ ಒಂದೊಂದು ಜಿಯೋಗ್ರಫಿಕಲಿ ಒಂದು ಸ್ವಲ್ಪ ರಿಸರ್ವೇಷನ್ ಟೈಪ್ ಕೊಟ್ಟು ಸೆಲೆಕ್ಟ್ ಮಾಡ್ತಾರೆ. ಎವ್ರಿ ಮೆಂಬರ್ ಆ್ಯಸ್ 1 vote ಟು ಎಕ್ಸರ್ಸೈಸ್. ನೋಡಿ, ಇದರಲ್ಲೂ ಕೂಡ ಎಲೆಕ್ಷನ್ಸ್ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ನಡೆಯುವಂಥದ್ದು. ಎಲೆಕ್ಷನ್ಸ್ ಎಲ್ಲ ಡಿಸಿಷನ್ ನಡೆಯುತ್ತೆ. ಈಗ ಮಿನಿಸ್ಟರ್ಸ್ ಎಲ್ಲ ಹೇಳ್ತೀವಲ್ಲ ಆ ಟೈಪಲ್ಲಿ. ಇದರಲ್ಲಿ ಪ್ರತಿಯೊಂದು ಮೆಂಬರ್ಗೂ ಕೂಡ 1 vote ಇರುತ್ತೆ. ಬಟ್ ದಿ ಅಪ್ರೂವಲ್ ಆಫ್ ಆಲ್ ದಿ ಪರ್ಮನೆಂಟ್ ಮೆಂಬರ್ಸ್ ಈಸ್ ಎ ಮಸ್ಟ್ ಫಾರ್ ಎನಿ ಡಿಸಿಷನ್ ಟು ಬಿಕಮ್ ಆಪ್ರೇಷನಲ್. ಆದರೆ ಇಲ್ಲಿ ಒಂದೇನಂತ ಹೇಳಿದ್ರೆ, ಈ 5 ಜನ ಇದ್ದಾರೆ ಗೊತ್ತಾ, ಫ್ರಾನ್ಸ್, USA, UK ಮತ್ತು ರಷ್ಯಾ, ಚೈನಾ ಅಂತ, ಈ 5 ದೇಶಗಳು ಎಲ್ಲರೂ ಒಪ್ಕೊಂಡ್ರೆ ಮಾತ್ರ ಏನಾದರೂ ಒಂದು ಡಿಸಿಷನ್ನು ಮುಂದಕ್ಕೆ ಹೋಗೋದು. ಈಗ 4 ದೇಶ ಒಪ್ಕೊಂಡಿರುತ್ತೆ, ಚೈನಾದವ್ರು ಏನಕ್ಕೂ ಒಪ್ಕೊಳ್ಳಲ್ಲ, ಆಗ ಅದು ಮುಂದಕ್ಕೆ ಹೋಗಲ್ಲ, ಆ ಡಿಸಿಷನ್ನ ತೊಗೊಳಕ್ಕಾಗಲ್ಲ. ಇವಾಗ ಎಲ್ಲರೂ ಕೂಡ, ಇವಾಗ ಒಬ್ಬರು ಯಾರೋ ಟೆರರಿಸ್ಟ್ ಇರ್ತಾರೆ ಅಂದ್ಕೊಳ್ಳಿ ಪಾಕಿಸ್ತಾನ, ಇದರಲ್ಲಿ ಅವ್ರನ್ನ ಎಲ್ಲರೂ ಟೆರರಿಸ್ಟ್ ಅಂತ ಘೋಷಣೆ ಮಾಡಬೇಕು ಅಂತ ಹೇಳ್ತಾರೆ. ಈ 4 ದೇಶಗಳು ಒಪ್ಕೊಳ್ಳುತ್ತೆ, ಆದರೆ ಚೈನಾ ಒಪ್ಕೊಳ್ಳಲ್ಲ. ಆಗ ಏನು ಮಾಡ್ತಾರೆ, ಅದನ್ನು ಘೋಷಣೆ ಮಾಡಲ್ಲ. ಆ ರೀತಿ ವೀಟೋ ಪವರ್ ಅಂತ ಕರೀತಾರೆ. ಇಂಡಿಯಾ ಈಸ್ ಆಲ್ಸೋ ಟ್ರೈಯಿಂಗ್ ಟು ಅಚೀವ್ ಪರ್ಮನೆಂಟ್ ಮೆಂಬರ್ ಸ್ಟ್ಯಾಟಸ್. ಈ ಒಂದು ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಪರ್ಮನೆಂಟ್ ಮೆಂಬರ್ ಸ್ಟ್ಯಾಟಸ್ಗೆ ಇಂಡಿಯಾ ಕೂಡ ಸುಮಾರು ವರ್ಷದಿಂದ ಟ್ರೈ ಮಾಡ್ತಾ ಇದೆ. ಅಂದರೆ ಮೊದಲು ನಮಗೆ ಕೊಡ್ತೀವಿ ಅಂತ ಹೇಳಿದರು, ಆಮೇಲೆ ನಾವು ಬೇಡ ಅಂತ ಚೈನಾಗೆ ಕೊಟ್ವಿ. ಈಗ ಚೈನಾದವರು ನಮ್ಗೆ ಅಲ್ಲಿ ಹೋಗೋಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಈ ರೀತಿ ದಿ ಸೆಕ್ಯೂರಿಟಿ ಕೌನ್ಸಿಲ್ ಸ್ಟ್ರೈವ್ಸ್ ಟು ಸಾಲ್ವ್ ಗ್ಲೋಬಲ್ ಪ್ರಾಬ್ಲಮ್ಸ್ ಪೀಸ್ಫುಲಿ. ಈ ಸೆಕ್ಯೂರಿಟಿ ಕೌನ್ಸಿಲ್ ಏನು ಮಾಡುತ್ತೆ, ಗ್ಲೋಬಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದನ್ನು ಪೀಸ್ಫುಲ್ಲಾಗಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇಫ್ ದೆರ್ ಈಸ್ ಎ ನೀಡ್, ಇಟ್ ಡಿಪ್ಲಾಯ್ಸ್ UN ಪೀಸ್ ಕೀಪಿಂಗ್ ಫೋರ್ಸ್ ಟು ಮೇಂಟೈನ್ ಪೀಸ್ ಆ್ಯಂಡ್ ಆರ್ಡರ್.
ಅಕಸ್ಮಾತ್ ಎಲ್ಲಾದರೂ ಯುದ್ಧಗಳು ನಡೆಯೋ ಥರ ಆ ಥರ ಏನಾದರೂ ಇತ್ತು ಅಂದ್ಕೊಳ್ಳಿ, ಅಂಥ ಕಡೆ UN ಅವ್ರದ್ದು ಒಂದು ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಇದೆ. ಅಂದರೆ ಇವ್ರದ್ದೇ ಒಂದು ಆರ್ಮಿ ಥರ. ಅಂದರೆ ಇವ್ರು ಯಾವ ದೇಶದ ಮೇಲೂ ಯುದ್ಧ ಹೋಗಲ್ಲ. 2 ದೇಶಗಳೇನಾದರೂ ಯುದ್ಧ ಮಾಡ್ಕೊಳ್ತಾ ಇತ್ತು ಅಂದರೆ ಅದ್ರ ಮಧ್ಯದಲ್ಲಿ ಇವ್ರನ್ನ ನಿಲ್ಲಿಸ್ತಾರೆ. ಇಟ್ ಆಲ್ಸೋ ಸೆಲೆಕ್ಟ್ಸ್ ದಿ ಜಡ್ಜ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆ್ಯಂಡ್ ಆಲ್ಸೋ ಸಜೆಸ್ಟ್ಸ್ ಟು ದಿ ನಾಮಿನೇಷನ್ ಆಫ್ ಸೆಕ್ರೆಟರಿ ಜನರಲ್ ಫಾರ್ UN. ನೋಡಿ, ಇವರು ಇಂಟರ್ನ್ಯಾಷನಲ್ ಕೋರ್ಟ್ ಏನಿದೆ, ಇವಾಗ ನಮಗೆ ಸುಪ್ರೀಂ ಕೋರ್ಟ್ ಯಾವ ಥರ ಹೆಡ್ ಇದೆಯೋ ಅದೇ ರೀತಿ ಇಂಟರ್ನ್ಯಾಷನಲ್ ಕೋರ್ಟ್ ಅಂತ ಇದೆ. ಅದು ಇಂಡಿಯಾಗೆ ವರ್ತಿಸಲ್ಲ. ನ್ಯಾಷನಲ್ ಒಂದು 2 ದೇಶಗಳ ಮಧ್ಯೆ ಒಪ್ಪಂದಗಳು, ಜಗಳಗಳು ಅಂಥದಕ್ಕೆ ಮಾತ್ರ, ನಾವೆಲ್ಲ ಹೋಗೋಕ್ಕಾಗಲ್ಲ. ಈ ಜಡ್ಜಿನ ಯಾರಿರ್ತಾರೆ ಅವ್ರನ್ನ ಇವರೇ ಸೆಲೆಕ್ಟ್ ಮಾಡ್ತಾರೆ UN ಸೆಕ್ಯೂರಿಟಿ ಕೌನ್ಸಿಲಲ್ಲಿ. ಮತ್ತು ಯಾರು ಸೆಕ್ರೆಟರಿ ಜನರಲ್ ಯಾರಾದರೂ ಇದ್ದರೆ, ಅಂದರೆ ಜನರಲ್ ಅಸೆಂಬ್ಲಿಗೆ, ಅವ್ರನ್ನ ಕೂಡ ಇವರು ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಮಿಟಿ. ಇದು ಒಂದು ಆರ್ಗನ್. ದಿ ಕಮಿಟಿ ಆ್ಯಸ್ ಎ ಮೆಂಬರ್ಶಿಪ್ ಆಫ್ 54 ಮೆಂಬರ್ಸ್. ಈ ಒಂದು ಕಮಿಟಿಯಲ್ಲಿ 54 ದೇಶಗಳು ಮೆಂಬರ್ಸ್ ಆಗಿರ್ತಾರೆ. 18 ಮೆಂಬರ್ಸ್ ಆಫ್ ದಿಸ್ ಕಮಿಟಿ ಆರ್ ಎಲೆಕ್ಟೆಡ್ ಒನ್ಸ್ ಇನ್ ಎವ್ರಿ 3 years. ನೋಡಿ, ಇದು ಯಾವ ಥರ ಅಂತ ಹೇಳಿದ್ರೆ ಒಂಥರ ರಾಜ್ಯಸಭಾ ಥರ, MLC ಮತ್ತು ರಾಜ್ಯಸಭಾ MP ಅಂತ ಹೇಳಿದ್ವಲ್ಲ, ಆ ಟೈಪಲ್ಲಿ ಎಲ್ಲರೂ ಒಟ್ಟಿಗೆ ರಿಟೈರ್ ಆಗಲ್ಲ. ಈ ವರ್ಷ 18 ಜನ ರಿಟೈರ್ ಆಗ್ತಾರೆ, ಅವ್ರ ಪ್ಲೇಸ್ಗೆ ಬೇರೆ 18 ಜನ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ವರ್ಷ ಏನು ಮಾಡ್ತಾರೆ, ಮತ್ತೆ ಬೇರೆ 18 ಜನ ರಿಟೈರ್ ಆಗ್ತಾರೆ, ಅವ್ರ ಪ್ಲೇಸ್ಗೆ ಇನ್ನೊಂದು 18 ಜನ ಹೊಸದಾಗಿ ಸೆಲೆಕ್ಟ್ ಆಗ್ತಾರೆ. 3ನೇ ವರ್ಷ ಮತ್ತೆ 18 ಜನ ರಿಟೈರ್ ಆಗ್ತಾರೆ, ಬೇರೆಯವರು ಮತ್ತೆ ಸೆಲೆಕ್ಟ್ ಆಗ್ತಾರೆ. 4ನೇ ವರ್ಷ ಈ ಮೊದಲನೇ ವರ್ಷ ಯಾರು ಸೆಲೆಕ್ಟ್ ಆಗಿರ್ತಾರೆ 18 ಜನ ಅವ್ರು ರಿಟೈರ್ ಆಗ್ತಾರೆ. ಈ ಥರ ಸರ್ಕಲ್ ಥರ ಹೋಗ್ತಾ ಇರುತ್ತೆ. ದೇ ಚೋಸ್ ಒನ್ ಅಮಾಂಗ್ ದೆಮ್ ಆಸ್ ದಿ ಚೇರ್ಪರ್ಸನ್ ಆಫ್ ದಿ ಕಮಿಟಿ. ಇವರಲ್ಲೇ ಇರೋರಲ್ಲಿ 54 ಜನದಲ್ಲಿ ಒಬ್ಬರನ್ನ ಚೇರ್ಪರ್ಸನ್ ಅಂತ ಸೆಲೆಕ್ಟ್ ಮಾಡ್ತಾರೆ. ದಿ ಮೈನ್ ಫಂಕ್ಷನ್ಸ್ ಆಫ್ ದಿ ಕಮಿಟಿ ಆರ್ ಆ್ಯಸ್ ಫಾಲೋಸ್. ಈ ಕಮಿಟಿಯಲ್ಲಿ ಮೈನ್ ಫಂಕ್ಷನ್ಸ್ ಏನೇನು ಕೆಲಸಗಳು ಮಾಡ್ತಾರೆ ಇವರು? ಕಂಡಕ್ಟಿಂಗ್ ಸ್ಟಡೀಸ್ ಆನ್ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್, ಎಜುಕೇಷನ್, ಹೆಲ್ತ್ ಆ್ಯಂಡ್ ಅದರ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಆ್ಯಂಡ್ ಶೇರಿಂಗ್ ದಿ ರಿಪೋರ್ಟ್ಸ್. ಅಂದರೆ ಇವ್ರು ಏನು ಮಾಡ್ತಾರೆ, ರಿಸರ್ಚ್ ಮಾಡ್ತಾ ಇರ್ತಾರೆ. ಅಂದರೆ ಗ್ಲೋಬಲಿ ಒಂದೊಂದು ಜಾಗದಲ್ಲಿ ಏನೇನು ಎಕನಾಮಿಕ್ ಸಿಚುವೇಷನ್ಸ್ ಇದೆ, ಸೋಷಿಯಲ್ ಸಿಚುವೇಷನ್ಸ್ ಏನಿದೆ, ಕಲ್ಚರಲಿ ಏನೇನು ಚೇಂಜಸ್ ಆಗ್ತಾ ಇದೆ, ಎಜುಕೇಷನ್ ಬಗ್ಗೆ, ಹೆಲ್ತ್ ಬಗ್ಗೆ, ಈ ಥರ ಬೇರೆ ಬೇರೆ ಏನೇನು ಇಶ್ಯೂಸ್ ಇದೆ ಪ್ರಪಂಚದಲ್ಲಿ, ಇದೆಲ್ಲದ್ರ ಬಗ್ಗೆ ಇವರು ರಿಸರ್ಚ್ ಮಾಡ್ತಾ ಇರ್ತಾರೆ. ರಿಸರ್ಚ್ ಮಾಡಿ ಅದರ ರಿಪೋರ್ಟ್ನ ಇವರು UN ಮುಂದೆ ಶೇರ್ ಮಾಡ್ಕೊಳ್ಳೋವಂಥದ್ದು. ಇಶ್ಯೂಸ್ ಲೈಕ್ ರೆಫ್ಯೂಜಿ ಪ್ರಾಬ್ಲಮ್ಸ್, ವುಮನ್ ಸ್ಟೇಟಸ್, ರೆಸಿಡೆನ್ಸ್ ಆ್ಯಂಡ್ ಮೆನಿ ಅದರ್ ಇಶ್ಯೂಸ್ ಕಮ್ ವಿತ್ ಇನ್ ದಿ ಪರ್ವ್ಯೂ ಆಫ್ ದಿಸ್ ಕಮಿಟಿ. ಈಗ ರೆಫ್ಯೂಜಿ ಪ್ರಾಬ್ಲಮ್ಸ್ ಇರುತ್ತೆ, ಅಂದರೆ ಒಂದು ದೇಶ ಬಿಟ್ಟು ಓಡಿಸ್ಬಿಟ್ಟಿರ್ತಾರೆ ಯಾರನ್ನೋ, ಅವರು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಿರ್ತಾರೆ. ಈ ಥರದ್ದೆಲ್ಲ ರೆಫ್ಯೂಜಿ ಪ್ರಾಬ್ಲಮ್ಸ್ ಅಂದರೆ ಈ ಥರದ್ದು. ಮತ್ತು ಹೆಣ್ಮಕ್ಳಿಗೆ ಈಕ್ವಲ್ ಸ್ಟೇಟಸ್ ಕೊಡದೇ ಇರೋ ಥರದ್ದು, ಈ ಥರ ಎಷ್ಟೊಂದು ಇಶ್ಯೂಗಳೇನಿರುತ್ತೆ ಅದೆಲ್ಲ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ದಿಸ್ ಕಮಿಟಿ ರೆಕಮೆಂಡ್ಸ್ ಆನ್ ಇಶ್ಯೂಸ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಬೇಸಿಕ್ ಫ್ರೀಡಮ್ಸ್. ಈ ಕಮಿಟಿ ಏನು ಮಾಡುತ್ತೆ, ಈ ಹ್ಯೂಮನ್ ರೈಟ್ಸ್ ರಿಲೇಟೆಡ್, ಅಂದರೆ ಮಾನವ ಹಕ್ಕುಗಳು ಏನೇನು ಸಿಗ್ತಾ ಇರುತ್ತೆ ಅದ್ರ ಬಗ್ಗೆ, ಮತ್ತು ಬೇಸಿಕ್ ಫ್ರೀಡಮ್, ವ್ಯಕ್ತಿ ಸ್ವಾತಂತ್ರ್ಯ ಅಂತ ಏನು ಕರೀತಾರೆ, ಈ ಥರದ ಬಗ್ಗೆ ಕೂಡ ರೆಕಮೆಂಡೇಷನ್ಸ್ನ ಕೊಡುತ್ತೆ. ಈ ಥರ ಇರಬೇಕು, ಹ್ಯೂಮನ್ ರೈಟ್ಸ್ನ ಫಾಲೋ ಮಾಡೋದಕ್ಕೆ ಈ ಥರ ಮಾಡಿದ್ರೆ ಹೆಲ್ಪ್ ಆಗುತ್ತೆ, ಅದೆಲ್ಲ ಕೂಡ ಹೇಳ್ತಾರೆ. ಆರ್ಗನೈಸಿಂಗ್ ಕಾನ್ಫರೆನ್ಸಸ್ ಆನ್ ಹ್ಯೂಮನ್ ರಿಸೋರ್ಸಸ್, ಕಲ್ಚರ್, ಎಜುಕೇಷನ್ ಆ್ಯಂಡ್ ಅದರ್ ಇಶ್ಯೂಸ್. ನೋಡಿ, ಹ್ಯೂಮನ್ ರಿಸೋರ್ಸಸ್, ಕಲ್ಚರ್, ಎಜುಕೇಷನ್ ಇದ್ರ ರಿಲೇಟೆಡಾಗಿ ಕಾನ್ಫರೆನ್ಸ್ಗಳನ್ನ ಕೂಡ ಇವರು ಆಯೋಜನೆ ಮಾಡ್ತಾರೆ. ಕೋಆರ್ಡಿನೇಟಿಂಗ್ ದಿ ಫಂಕ್ಷನ್ಸ್ ಆಫ್ ಸ್ಪೆಷಲೈಸ್ಡ್ ಬಾಡೀಸ್ ಲೈಕ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್. ಈಗ ಬೇರೆ ಬೇರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಏನೇನು ಬರುತ್ತೆ, ILO ಇರ್ಬೋದು, FAO ಮತ್ತು WHO, ಇದೆಲ್ಲದ್ರ ಫಂಕ್ಷನ್ಸ್ನ ಇದು ಕೋಆರ್ಡಿನೇಟ್ ಮಾಡೋದು. ಆ್ಯಕ್ಚುಲಿ ಇದ್ರ ಅಂಡರ್ಗೆ ಇವೆಲ್ಲ ಕೂಡ ಬರೋ ಥರ. ಆಲ್ ದೀಸ್ ಆರ್ ದಿ ಮೇಜರ್ ಫಂಕ್ಷನ್ಸ್ ಆಫ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಮಿಟಿ. ಇದೆಲ್ಲ ಕೆಲಸಗಳು ಈ ಎಕನಾಮಿಕ್ ಮತ್ತು ಸೋಷಿಯಲ್ ಕಮಿಟಿಯವರು ಮಾಡ್ತಾರೆ. ಟ್ರಸ್ಟಿಶಿಪ್ ಕೌನ್ಸಿಲ್. ದಿಸ್ ಈಸ್ ಬೇಸಿಕಲಿ ಎ ಸಬ್ ಆರ್ಗನೈಸೇಷನ್ ಆಫ್ ಜನರಲ್ ಅಸೆಂಬ್ಲಿ. ಈಗ ಜನರಲ್ ಅಸೆಂಬ್ಲಿ ಅಂತ ನಾನು ಏನು ಹೇಳಿದೆ, ಅಂದರೆ 193 ದೇಶಗಳೆಲ್ಲ ಸೇರೋದು ಅಂತ, ಅದರ ಅಂಡರಲ್ಲಿ ಬರೋವಂಥ ಒಂದು ಸಬ್ ಆರ್ಗನೈಸೇಷನ್ ಇದು. ಅಂದರೆ ಆಸ್ ದಿ ಏರಿಯಾಸ್ ಡಿಪೆಂಡಿಂಗ್ ಆನ್ ಟ್ರಸ್ಟಿಶಿಪ್ ಹ್ಯಾವ್ ಗಾಟ್ ರಿಡ್ಯೂಸ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಇಟ್ಸ್ ಇಂಪಾರ್ಟೆನ್ಸ್ ಇಸ್ ಆಲ್ಸೋ ಗಾಟ್ ರಿಡ್ಯೂಸ್ಡ್. ನೋಡಿ, ಆದರೆ ಏನಾಗಿದೆ, ಟ್ರಸ್ಟಿಶಿಪ್ ಕೌನ್ಸಿಲೆಲ್ಲ ಇವಾಗ ಏನು ಅಂತ ನಡೀತಾ ಇಲ್ಲ. ಯಾಕಂದರೆ ಈ ಥರ ಇದ್ರ ಅಂಡರ್ಗೆ ಬರೋವಂಥ ದೇಶಗಳೆಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಏನಿದು ಟ್ರಸ್ಟಿಶಿಪ್ ಕೌನ್ಸಿಲ್ ಅಂದರೆ, ನೋಡಿ ಹೇಳ್ತೀನಿ. ಈಗ ಯಾವುದೋ ಒಂದು ದೇಶಕ್ಕೆ ಇಂಡಿಪೆಂಡೆನ್ಸ್ ಡಿಕ್ಲೇರ್ ಆಗಿರುತ್ತೆ, ಆದರೆ ಅವರು ಇಂಡಿಪೆಂಡೆನ್ಸ್ ಸೆಟ್ ಮಾಡಿಕೊಂಡು, ಇನ್ನೂ ಅವ್ರ ಗವರ್ಮೆಂಟ್ ಸೆಟ್ ಮಾಡಿಕೊಂಡು, ಮತ್ತು ಅವ್ರದ್ದೇ ಆದಂಥ ರೂಲ್ಸ್ ಇನ್ನೂ ಶುರು ಮಾಡ್ಕೊಂಡಿರಲ್ಲ. ಅಂಥ ಇದರಲ್ಲಿ ಇವರು ಅದನ್ನು ನೋಡ್ಕೊಳ್ತಾ ಇರ್ತಾರೆ. ಅಂದರೆ ಇನ್ನೂ ಇಂಡಿಪೆಂಡೆಂಟ್ ದೇಶಗಳ ಥರ ಆಗಿರಲ್ಲ ಅಲ್ವಾ ಅಂಥ ಟೈಮಲ್ಲಿ. ಇಟ್ ಪ್ರೈಮರಿಲಿ ಟೇಕ್ಸ್ ಕೇರ್ ಆಫ್ ದೋಸ್ ಎಂಟಿಟೀಸ್ ದಟ್ ಹ್ಯಾವ್ ನಾಟ್ ರಿಸನ್ ಟು ದಿ ಸ್ಟೇಟಸ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್. ನಾನು ಹೇಳಿದ್ನಲ್ಲ ಅದು. ದಿಸ್ ಹ್ಯಾಸ್ ಬಿಕಮ್ ಇನ್ಆ್ಯಕ್ಟಿವ್ ನೌ ಆಸ್ ದೇರ್ ಇಸ್ ನೋ ಟ್ರಸ್ಟಿ ಲೆಫ್ಟ್. ಈಗ ಬಂದು ಏನಾಗಿದೆ, ಇದು ಇನ್ಆ್ಯಕ್ಟಿವ್ ಆಗಿದೆ. ಅಂದರೆ ಎಲ್ಲ ದೇಶಗಳಿಗೂ ಇಂಡಿಪೆಂಡೆನ್ಸ್ ಬಂದುಬಿಟ್ಟು ಅದ್ರ ಪಾಡ್ಗದು
ನಡ್ಕೊಂಡು ಹೋಗ್ತಾ ಇದೆ. ಇವಾಗ ಯಾವುದೂ ಆ ಥರ ಇಂಡಿಪೆಂಡೆನ್ಸ್ ತೊಗೊಳ್ಳೋ ಥರದ್ದಿಲ್ಲ. ಅದರಿಂದ ಇದರಲ್ಲೇನು ನಡೀತಾ ಇಲ್ಲ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನೋಡಿ, ಈಗ ನಮಗೆಲ್ಲ ಕೋರ್ಟ್ಗಳಿದೆಯಲ್ಲ, ಮುನ್ಸಿಪಲ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ. ಅದೇ ರೀತಿಯೇ ದೇಶಗಳ ಮಧ್ಯೆ ಏನಾದರೂ ಗಲಾಟೆ ಆಯಿತು ಅಂದರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕೂಡ ಒಂದಿದೆ. ದಿಸ್ ಈಸ್ ಒನ್ ಆಫ್ ದಿ ಮೇಜರ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದಿ UN ಆ್ಯಂಡ್ ಆಲ್ ದಿ ಮೆಂಬರ್ಸ್ ಆಫ್ UN ಆರ್ ಬೌಂಡ್ ಬೈ ಇಟ್ಸ್ ರೂಲಿಂಗ್. ನೋಡಿ, UN ಅಂಡರಲ್ಲಿ ಬರೋಂಥ ಇನ್ಸ್ಟಿಟ್ಯೂಷನ್ಸಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ಆಗಿದೆ. ಮತ್ತು ಇದ್ರ ತೀರ್ಪಿಗೆ ಎಲ್ಲರೂ ಕೂಡ, ಎಲ್ಲ ದೇಶಗಳು, ಮೆಂಬರ್ ದೇಶಗಳು ತಲೆಬಾಗಬೇಕು. ದಿಸ್ ಕೋರ್ಟ್ ಹ್ಯಾಸ್ 15 ಜಡ್ಜಸ್ ಆ್ಯಂಡ್ ಈಚ್ ಆ್ಯಸ್ ಎ ಟರ್ಮ್ ಆಫ್ 9 years ಆ್ಯಂಡ್ ದೇ ಆರ್ ಎಲಿಜಿಬಲ್ ಫಾರ್ ಅನದರ್ ಟರ್ಮ್. ನೋಡಿ, ಈ ಕೋರ್ಟಲ್ಲಿ 15 ಜನ ಜಡ್ಜ್ಗಳಿರ್ತಾರೆ ಒಂದು ಟೈಮಲ್ಲಿ. ಇವರೆಲ್ಲ ಕೂಡ ಸೆಲೆಕ್ಟ್ ಆಗಿ ಬರಲ್ಲ, ಎಲೆಕ್ಟ್ ಆಗಿ ಬರ್ತಾರೆ. ಅಂದರೆ ಜನಗಳು ಓಟ್ ಹಾಕಿ ಎಲೆಕ್ಟ್ ಆಗುವಂಥದ್ದು. ಒಂದು ಸರಿ ಇವ್ರು ಬಂದರೆ ಜಡ್ಜ್ ಆಗಿ 9 ವರ್ಷ ಇವರು ಅಧಿಕಾರದಲ್ಲಿರ್ಬೋದು. ಮತ್ತು ಆ 9 ವರ್ಷ ಆದಮೇಲೆ ಮತ್ತೆ ಬೇಕಾದ್ರೆ ಇವರು ಮತ್ತೆ ಸೆಲೆಕ್ಟ್ ಆಗಿ ಮತ್ತೆ 9 ವರ್ಷ ಇವರು ಜಡ್ಜ್ ಆಗಿರ್ಬೋದು. ದಿಸ್ ಕೋರ್ಟ್ ಈಸ್ ಬೇಸ್ಡ್ ಇನ್ ಆಗ್ ಆಫ್ ನೆದರ್ಲ್ಯಾಂಡ್ಸ್. ಏಗ್ ಅಂತ ಕರೀತಾರೆ, ಆ ಒಂದು ಜಾಗ ನೆದರ್ಲ್ಯಾಂಡ್ಸಲ್ಲಿದೆ, ಅಲ್ಲಿದೆ ಇದ್ರದ್ದು ಮೇನ್ ಹೆಡ್ ಆಫೀಸ್. ದಿ ಜಡ್ಜಸ್ ಎಲೆಕ್ಟ್ 1 ಪ್ರೆಸಿಡೆಂಟ್ ಆ್ಯಂಡ್ 1 ವೈಸ್ ಪ್ರೆಸಿಡೆಂಟ್ ಅಮಾಂಗ್ ದೆಮ್ಸೆಲ್ವ್ಸ್ ಫಾರ್ ಎ ಪೀರಿಯಡ್ ಆಫ್ 3 years. ನೋಡಿ, ಈ ಜಡ್ಜ್ಗಳು ಏನು ಮಾಡ್ತಾರೆ, 15 ಜನ ಇವರಲ್ಲೇ ಒಬ್ಬರನ್ನ ಪ್ರೆಸಿಡೆಂಟ್ ಆಗಿ ಮತ್ತು ಇನ್ನೊಬ್ಬರನ್ನ ವೈಸ್ ಪ್ರೆಸಿಡೆಂಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮಾಡಿಬಿಡ್ಮೇಲೆ ಈ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟು 3 ವರ್ಷ ಇವರು ಅಧಿಕಾರದಲ್ಲಿರ್ತಾರೆ, ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಆಮೇಲೆ ಬೇರೆಯವರು ಆ ಥರ. ದಿ ಡಿಸಿಷನ್ಸ್ ಆರ್ ಟೇಕನ್ ಆನ್ ದಿ ಬೇಸಿಸ್ ಆಫ್ ಮೆಜಾರಿಟಿ. ಯಾವುದೇ ಡಿಸಿಷನ್ ಇರಲಿ ಮೆಜಾರಿಟಿ ಬೇಸಿಸ್ ಮೇಲೆ ತೊಗೊಳ್ತಾರೆ. ಈಗೇನೋ ಒಂದು ಗಲಾಟೆ ಆಯಿತು ಅಂದ್ಕೊಳ್ಳಿ, ಈ ಸೈಡ್ ರೂಲ್ ಮಾಡಬೇಕಾ, ಈ ಸೈಡ್ ರೂಲ್ ಮಾಡಬೇಕಾ ಅಂತ ಅಲ್ಲಿ ಇಡ್ತಾರೆ. ಆಗ ಅರ್ಧಕ್ಕಿಂತ ಜಾಸ್ತಿ ಜನ, ಅಂದರೆ 8 ಜನ, 9 ಜನ, 10 ಜನ ಈ ಥರ ಒಪ್ಕೊಂಡ್ರು ಅಂದರೆ ಅವ್ರ ಪರವಾಗಿ ತೀರ್ಪು ಬರುತ್ತೆ. ಅಪಾರ್ಟ್ ಫ್ರಮ್ ಗಿವಿಂಗ್ ಜಡ್ಜ್ಮೆಂಟ್ ದೇ ಆಲ್ಸೋ ಪ್ರೊವೈಡ್ ಲೀಗಲ್ ಕನ್ಸಲ್ಟೇಷನ್ಸ್. ಇವ್ರು ಬರೀ ತೀರ್ಪು ಮಾತ್ರ ಕೊಡೋಲ್ಲ, ಲೀಗಲ್ ಕನ್ಸಲ್ಟೇಷನ್ಸ್ ಕೂಡ ಕೊಡ್ತಾರೆ. ಅಂದರೆ ಈಗ ಯಾವುದೋ ಒಂದು 2 ದೇಶದವ್ರು ಹೋಗಿ ನಾವು ಈ ಥರ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ, ಈ ಥರ ಮಾಡ್ಕೊಳ್ಬೋದಾ, ಅಥವಾ ಈ ಥರ ಮಾಡಬೇಕು ಅಂದರೆ ಯಾವ ಒಂದು ಪ್ರಕಾರ ನಾವು ಮಾಡಬೇಕು ಅಂತ. ಆಗ ಅವ್ರು ಅದಕ್ಕೆಲ್ಲ ಕೂಡ ಹೆಲ್ಪ್ ಮಾಡ್ತಾರೆ. ದಿ ಜಡ್ಜ್ಮೆಂಟ್ ಆಫ್ ದಿಸ್ ಕೋರ್ಟ್ ಆರ್ ಇಂಪಾರ್ಟೆಂಟ್ ಫ್ರಮ್ ಎಥಿಕಲ್ ಆ್ಯಂಡ್ ರೇಷನಲ್ ಪರ್ಸ್ಪೆಕ್ಟಿವ್ಸ್. ನೋಡಿರಿ, ಈ ಕೋರ್ಟಲ್ಲಿ ಬರೋವಂಥ ಡಿಸಿಷನ್ ಅಥವಾ ಜಡ್ಜ್ಮೆಂಟ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಥಿಕಲ್ ಅಂದರೆ ಮೊರಾಲಿಟಿ ರಿಲೇಟೆಡಾಗೂ ಕೂಡ ಇದು ಇಂಪಾರ್ಟೆಂಟ್. ಬಟ್ ನೋ ಕಂಟ್ರಿ ಈಸ್ ಕಂಪಲ್ಸರಿಲಿ ಬೌಂಡ್ ಬೈ ದೀಸ್ ಜಡ್ಜ್ಮೆಂಟ್ಸ್. ಆದರೆ ಯಾವುದೇ ದೇಶ ಆಗಲಿ ನೋಡಿ, ಇವರು ರೂಲ್ ಮಾತ್ರ ಕೊಡ್ತಾರೆ, ಈ ಥರ ನಿಮ್ಮ ಮಾಡಿದ ತಪ್ಪು, ನೀವು ಮಾಡಿದ ಸರಿ, ಈ ಥರ ಎಲ್ಲ ಹೇಳ್ತಾರೆ. ಆದರೆ ಯಾರೂ ಕೂಡ ಇದನ್ನು ನಡೆಸಲೇಬೇಕು ಅಂತ ಕಂಪಲ್ಸರಿ ಇಲ್ಲ. ಅಂದರೆ ಈಗ ಇಂಡಿಯಾ ಪಾಕಿಸ್ತಾನ ಏನು ಕಿತ್ತಾಡ್ತಾ ಇರುತ್ತೆ, ಅವ್ರು ಸಡನ್ನಾಗಿ ಬಂದು ಕಾಶ್ಮೀರನ ಇಂಡಿಯಾ ಕೊಟ್ಬಿಟ್ಟು ಹೋಗ್ಬಿಡ್ರಿ ಅಂತ ಹೇಳಿದ್ರೆ ಹೇಳ್ಬೋದು ಅವರು. ಆದರೆ ಪಾಕಿಸ್ತಾನವ್ರು ಮಾಡಲೇಬೇಕದು ಅಂತ ಏನು ಕಂಪಲ್ಸರಿ ಇಲ್ಲ. ದಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆಸ್ ಕಾಂಟ್ರಿಬ್ಯೂಟೆಡ್ ಟು ದಿ ಲಾಟ್ ಆಫ್ ದಿ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಇನ್ಸ್ಪೈಟ್ ಆಫ್ ದೀಸ್ ಲಿಮಿಟೇಷನ್ಸ್. ನೋಡಿರಿ, ಈ ಇಂಟರ್ನ್ಯಾಷನಲ್ ಕೋರ್ಟ್ ಏನು ಮಾಡಿದೆ, ಈ ದೇಶಗಳಲ್ಲಿ ಮತ್ತು ಇನ್ನೊಂದು ದೇಶಗಳ ಮಧ್ಯೆ ಏನು ಜಗಳಗಳು ನಡೀತೆ ಚಿಕ್ಕ ಪುಟ್ಟ, ಆ ಥರದ್ದೆಲ್ಲ ಕೂಡ ಇದು ಕಮ್ಮಿ ಮಾಡ್ತಾ ಹೋಗಿದೆ. ನೆಕ್ಸ್ಟ್ ಬಂದು ಸೆಕ್ರೆಟೇರಿಯೇಟ್ ಅಂತ. ದಿ ಜನರಲ್ ಸೆಕ್ರೆಟರಿ ಆ್ಯಂಡ್ ದಿ ಸ್ಟಾಫ್ ಆಫ್ ದಿ UN ಫಾರ್ಮ್ ದಿ ಪಾರ್ಟ್ ಆಫ್ UN ಸೆಕ್ರೆಟೇರಿಯೇಟ್. ನೋಡಿ, ಇದು ಸಿಂಪಲ್ ಇಷ್ಟೇ. UN ಅಲ್ಲಿ ಕೆಲಸ ಮಾಡ್ತಾರಲ್ಲ ಜನಗಳು, ಅವರೆಲ್ಲ ಕೂಡ ಈ ಸೆಕ್ರೆಟೇರಿಯೇಟಲ್ಲಿ ಪಾಲ್ದಾರಾಗಿರ್ತಾರೆ. ಜೊತೆಗೊಬ್ಬರು ಜನರಲ್ ಸೆಕ್ರೆಟರಿ ಅಂತ ಕೂಡ ಸೆಲೆಕ್ಟ್ ಆಗಿರ್ತಾರೆ. ಇವ್ರು ಯಾವ ಥರ ಸೆಲೆಕ್ಟ್ ಆಗ್ತಾರೆ ಅದನ್ನ ನೋಡೋಣ. ದಿ ಜನರಲ್ ಸೆಕ್ರೆಟರಿ ಇಸ್ ದಿ ಹೆಡ್ ಆಫ್ ಎಕ್ಸಿಕ್ಯೂಟಿವ್ ಬಾಡಿ ಆಫ್ ದಿ UNO. ಈ UNOಗೆ ಎಕ್ಸಿಕ್ಯೂಟಿವ್ ಬಾಡಿ ಏನಿರುತ್ತೆ ಅಂದರೆ ಇವರು ಏನೇ ರೂಲ್ಸ್ ಮಾಡಲಿ ಅದನ್ನೆಲ್ಲ ಪಾಸ್ ಮಾಡೋದು, ಅದನ್ನೆಲ್ಲ ನೋಡ್ಕೊಳ್ಳೋದು, ರೆಕಾರ್ಡ್ಸ್ ಇಡೋದು, ಅದೆಲ್ಲದಕ್ಕೂ ಕೂಡ ಜನರಲ್ ಸೆಕ್ರೆಟರಿ ಅವರು ಹೆಡ್ ಆಗಿರ್ತಾರೆ. ದಿ ಜನರಲ್ ಸೆಕ್ರೆಟರಿ ಈಸ್ ಎಲೆಕ್ಟೆಡ್ ಬೈ ದಿ ಜನರಲ್ ಅಸೆಂಬ್ಲಿ ಫಾರ್ ಎ ಪೀರಿಯಡ್ ಆಫ್ 5 years ಆ್ಯಸ್ ಪರ್ ದಿ ಸಜೆಷನ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್. ನೋಡಿ, ಜನರಲ್ ಸೆಕ್ರೆಟರಿ ಯಾವ ಥರ ಸೆಲೆಕ್ಟ್ ಆಗ್ತಾರೆ ಅಂದರೆ, ನನ್ನ ಮೇಲೆ ಹೇಳಿದ್ನಲ್ಲ 15 ಜನ ಒಂದು ಇದರಲ್ಲಿರ್ತಾರೆ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಹೇಳಿ. ಆ ಸೆಕ್ಯೂರಿಟಿ ಕೌನ್ಸಿಲಲ್ಲಿರೋರು ಒಬ್ಬರನ್ನ ಯಾರಾದರೂ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿಬಿಟ್ಟು ಅವರು ಸಜೆಸ್ಟ್ ಮಾಡ್ತಾರೆ ಜನರಲ್ ಅಸೆಂಬ್ಲಿಗೆ. ಅಂದರೆ ಓಕೆ, ನಿಮಗೆ ಇವ್ರನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಇವರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಸೆಕ್ರೆಟೇರಿಯೇಟ್ಗೆ ಜನರಲ್ ಸೆಕ್ರೆಟರಿಯಾಗಿ ಅಪಾಯಿಂಟ್ ಮಾಡಿ ಅಂತ. ಆಗ ಅವರು ಅದರಲ್ಲಿ ಒಬ್ಬರನ್ನ ಎಲೆಕ್ಟ್ ಮಾಡಿಕೊಂಡು ಅವರು ಒಂದು 5 ವರ್ಷಕ್ಕೆ ಅಂತ ಇವ್ರನ್ನ ನೇಮಕ ಮಾಡ್ತಾರೆ. ದಿ ಸೆಂಟ್ರಲ್ ಆಫೀಸ್ ಈಸ್ ಬೇಸ್ಡ್ ಇನ್ ನ್ಯೂಯಾರ್ಕ್. ಇವ್ರದ್ದು ಆಫೀಸ್ ಬಂದು ನ್ಯೂಯಾರ್ಕಲ್ಲಿದೆ, ಅಮೆರಿಕಾದಲ್ಲಿ. ಇಟ್ಸ್ ಬ್ರಾಂಚ್ ಆಫೀಸಸ್ ಆರ್ ಪ್ರೆಸೆಂಟ್ ಇನ್ ಜಿನೆವಾ, ವಿಯೆನ್ನಾ ಆ್ಯಂಡ್ ನೈರೋಬಿ. ನೋಡಿ, ಇವ್ರ ಬ್ರಾಂಚ್ ಆಫೀಸೆಲ್ಲ ಕೂಡ ಜಿನೆವಾ, ವಿಯೆನ್ನಾ, ನೈರೋಬಿ ಈ ಕಡೆ ಎಲ್ಲ ಕೂಡ ಇದೆ. ದಿ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಆಫ್ ದಿ UNO ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಫಂಕ್ಷನ್ಸ್ ಆರ್ ರನ್ ಬೈ ದಿ ಸೆಕ್ರೆಟೇರಿಯೇಟ್. ನಾನು ಹೇಳಿದ್ನಲ್ಲ, ಡೇ ಟು ಡೇ ಏನು ಮಾಡಬೇಕು, ಅಲ್ಲಿ ಕೆಲಸ ಮಾಡೋರು ಎಲ್ಲರೂ ಕೂಡ ರೆಕಾರ್ಡ್ಸ್ ಯಾವ ಥರ ಇಡಬೇಕು, ಯಾವ ಥರ ಅದನ್ನು ಮೇಂಟೈನ್ ಮಾಡಬೇಕು, ಅದೆಲ್ಲ ಕೂಡ ಬರೀ ರೆಕಾರ್ಡ್ಸ್ ಅಂತಲ್ಲ, ಆಫೀಸ್ ಮೇಂಟೆನೆನ್ಸ್, ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟಾಗಿ ಕೂಡ ಈ ಸೆಕ್ರೆಟೇರಿಯೇಟ್ ಅವರೇ ನೋಡ್ಕೊಳ್ಳೋದು.
ಅಚೀವ್ಮೆಂಟ್ಸ್ ಆಫ್ ಯು ಎನ್ ಒ. ಇಲ್ಲಿವರೆಗೂ ಯು ಎನ್ ಒ ಏನೇನು ಮಾಡಬೇಕು, ಏಮ್ಸ್ ಏನಾದ್ರದ್ದು, ಮತ್ತು ಇದರ ಅಂಡರಲ್ಲಿ ಯಾವ್ಯಾವ ಫರ್ದರ್ ಸಬ್ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ ಅದನ್ನು ಕೆಲವು ಇದೆಲ್ಲ ಕೂಡ ನೋಡಿದ್ವಿ. ಈಗ ಯು ಎನ್ ಒ ಅವರು ಇಲ್ಲಿವರೆಗೂ ಏನೇನು ಅಚೀವ್ ಮಾಡಿದ್ದಾರೆ, ಏನೇನು ಸಾಧನೆಗಳು ಮಾಡಿದ್ದಾರೆ, ಅದು ಆಲ್ಮೋಸ್ಟ್ ಆಲ್ 70 ಇಯರ್ಸ್ ಆಯಿತು, 75 ಇಯರ್ಸ್ ಆಯಿತು. ಇಲ್ಲಿವರೆಗೂ ಏನು ಮಾಡಿದ್ದಾರೆ ನೋಡೋಣ. ಪೀಸ್ ಕೀಪಿಂಗ್ ಫಂಕ್ಷನ್ಸ್. ದಿ ಯು ಎನ್ ಒ ಹ್ಯಾಸ್ ಸಾಲ್ವ್ಡ್ ಮೆನಿ ಕಾನ್ಫ್ಲಿಕ್ಟ್ಸ್. ಇಷ್ಟೊಂದು ಕಾನ್ಫ್ಲಿಕ್ಟ್ಗಳೆಲ್ಲ ನಡೆಯುತ್ತಲ್ಲ, ಜಗಳಗಳು ನಡೆಯುತ್ತಲ್ಲ, ಅದನ್ನೆಲ್ಲ ಕೂಡ ಸಾಲ್ವ್ ಮಾಡಿದ್ದಾರೆ. ಡ್ಯೂ ಟು ಲ್ಯಾಕ್ ಆಫ್ ಯೂನಿಟಿ ಅಮಾಂಗ್ ಪರ್ಮನೆಂಟ್ ಮೆಂಬರ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್ ಆ್ಯಂಡ್ ದಿ ಕಾಂಪ್ಲೆಕ್ಸಿಟಿ ಆಫ್ ಗ್ಲೋಬಲ್ ಇಶ್ಯೂಸ್, ಇಟ್ ಕ್ಯಾನ್ ಬಿ ಸೆಡ್ ದಟ್ ದಿ ಅಚೀವ್ಮೆಂಟ್ಸ್ ಆಫ್ ಯು ಎನ್ ಇಸ್ ಎ ಮಿಕ್ಸ್ಡ್ ಒನ್. ನೋಡಿರಿ, ಈಗ ಇವರೆಲ್ಲ ಶಾಂತಿ ಕಾಪಾಡಿದ್ದಾರೆ, ಜಗಳಗಳು ಸಾಲ್ವ್ ಮಾಡಿದ್ದಾರೆ ಅಂದರೆ ಎಲ್ಲ ಸಾಲ್ವ್ ಮಾಡಿದಾರಾ? ಇಲ್ಲ. ನೋಡಿ, ಎಷ್ಟೊಂದು ಇವಾಗ ಯಾವುದೇ ಒಂದು ಡಿಸಿಷನ್ ತೊಗೊಳ್ಬೇಕು ಅಂದರೂ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಯಾರಾದರೂ ಒಬ್ಬರು ಒಪ್ಕೊಂಡಿಲ್ಲ ಅಂದರೂ ನಡೆಯಲ್ಲ. ಮತ್ತು ಗ್ಲೋಬಲ್ ಇಶ್ಯೂಸಲ್ಲಿ ಒಂದು ದೇಶದ ಮೇಲೆ ಇನ್ನೊಂದು ದೇಶಕ್ಕೆ ಜಗಳ ಇರೋವಂಥದ್ದು, ಮತ್ತು ಎಕನಾಮಿಕ್ ಇಂಟ್ರೆಸ್ಟ್ಸ್ ಇರೋದು, ಸೋಷಿಯಲ್ ಇಂಟ್ರೆಸ್ಟ್ಸ್ ಇರೋದು, ಈ ಥರ ಎಲ್ಲ ಸುಮಾರು ನಡೆಯುತ್ತೆ. ಅದರಿಂದ ಇವರು ಆದಷ್ಟು ಇವ್ರ ಕೈಯಲ್ಲಾದಷ್ಟು ತಡೆದಿದ್ದಾರೆ, ಎಷ್ಟೊಂದು ತಡೆದಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇನ್ನೂ ಸ್ವಲ್ಪ ಜಗಳಗಳು ಅಥವಾ ಯುದ್ಧಗಳು ನಡೆದಿದೆ. ಮೋಸ್ಟ್ ಆಫ್ ಇಟ್ಸ್ ಫಂಕ್ಷನ್ಸ್ ಆರ್ ಪರ್ಫಾರ್ಮಿಂಗ್ ಪೀಸ್ ಕೀಪಿಂಗ್ ವರ್ಕ್ಸ್ ಆ್ಯಂಡ್ ಅಬ್ಸರ್ವೇಟರಿ ರೋಲ್ಸ್. ನೋಡಿ, ಈ ಯು ಎನ್ ಅದು ಮೇಯ್ನಾಗಿ ಏನು ಅಂತ ಹೇಳಿದ್ರೆ ಪೀಸ್ ಕೀಪಿಂಗ್ ವರ್ಕ್ ಮಾಡೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಜಿಪ್ಟ್ಗೂ ಮತ್ತು ಇಸ್ರೇಲ್ಗೂ ಮಧ್ಯದಲ್ಲಿ ಜಗಳ ಆಗೋ ಥರ ಇತ್ತು, ಯುದ್ಧ ನಡೆಯೋ ಥರ ಇತ್ತು, ಸುಯೆಸ್ ಕೆನಾಲ್ ಕ್ರೈಸಿಸ್ ಅಂಥ ಟೈಮಲ್ಲಿ ಇವರು ಪೀಸ್ ಕೀಪಿಂಗ್ ಫೋರ್ಸಲ್ಲಿ ಹೋಗ್ಬಿಟ್ಟು ಜಗಳ ಆಗದೇ ಇರೋ ಥರ ನೋಡ್ಕೊಳ್ಳೋದು. ಆ ಥರ ಮಾಡ್ತಾರೆ. ಮತ್ತು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಏನೇನು ಒಂದು ಯುದ್ಧಗಳಿಗೆ ಏನಾದರೂ ರೆಡಿ ಆಗ್ತಾ ಇದ್ದಾರಾ, ಆ ಥರ ಎಲ್ಲ ಚೆಕ್ ಮಾಡ್ತಾರೆ. ಇಂಡಿಯಾ ಇಸ್ ಆಲ್ವೇಸ್ ವರ್ಕ್ಡ್ ವಿತ್ ಯು ಎನ್ ಒ ಟುವರ್ಡ್ಸ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ವರ್ಲ್ಡ್ ಪೀಸ್. ನೋಡಿ, ಈ ಯು ಎನ್ ಒ ಒಳಗೆ ಈ ಪೀಸ್ ಕೀಪಿಂಗ್ ಫೋರ್ಸ್ ಅದೆಲ್ಲ ಹೇಳಿದ್ವಲ್ಲ, ಅದರಲ್ಲಿ ಇಂಡಿಯಾ ಕೂಡ ಆ್ಯಕ್ಟಿವ್ಲಿ ಇನ್ವಾಲ್ವ್ ಆಗಿರುತ್ತೆ. ಎಲ್ಲಾದರೂ ಜಗಳ ಆದರೆ ನಮ್ಮ ಸೋಲ್ಜರ್ಸ್ನ ಒಂದಷ್ಟು ಜನ ಕಳಿಸ್ಕೊಟ್ಟು ಅಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಟ್ ಆಗದೇ ಇರೋ ಥರ ನೋಡ್ಕೊಳ್ಳೋದು, ಮತ್ತು ಶಾಂತಿ ನೆಮ್ಮದಿಗೆ ಏನೂ ಆಗದೇ ಇರೋ ಥರ ನೋಡ್ಕೊಳ್ಳೋದು, ಇದೆಲ್ಲ ಕೂಡ ಮಾಡ್ತೀವಿ. ದಿ ಯು ಎನ್ ಒ ಹ್ಯಾಸ್ ವರ್ಕ್ಡ್ ಟುವರ್ಡ್ಸ್ ರಿಸಾಲ್ವಿಂಗ್ ಕ್ರೈಸಿಸ್ ಆಫ್ ಸುಯೆಸ್ ಕೆನಾಲ್, ಇರಾನ್, ಇಂಡೋನೇಷ್ಯಾ, ಕಾಶ್ಮೀರ್, ಪ್ಯಾಲೆಸ್ತೀನ್, ಕೊರಿಯಾ, ಹಂಗೇರಿಯಾ, ಕಾಂಗೋ, ಸೈಪ್ರಸ್, ಅರಬ್ ಇಸ್ರೇಲ್, ನಮೀಬಿಯಾ, ಅಫ್ಘಾನಿಸ್ತಾನ್ ಆ್ಯಂಡ್ ಅದರ್ ಕ್ರೈಸಿಸ್. ನೋಡಿ, ಈ ಥರ ಎಷ್ಟೊಂದು ಕ್ರೈಸಿಸ್ ಇದೆಯಲ್ಲ, ನಾನು ಹೇಳಿದ್ನಲ್ಲ ಅವಾಗ ಒಂದು ಮಾತ್ರ ಹೇಳಿದೆ, ಈಗ ಇಷ್ಟೊಂದು ಇದೆಯಲ್ಲ, ಇದೆಲ್ಲದರಲ್ಲೂ ಕೂಡ ಈ ಒಂದು ಜಗಳಗಳು ಆಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಯು ಎನ್ ಒ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಇಟ್ ಹ್ಯಾಸ್ ಕಂಟಿನ್ಯೂ ಟು ವರ್ಕ್ ಆನ್ ದಿ ಡಿಸಾರ್ಮಮೆಂಟ್ ಆ್ಯಂಡ್ ನ್ಯೂಕ್ಲಿಯರ್ ಡಿಸಾರ್ಮಮೆಂಟ್ ಏರಿಯಾಸ್. ನಾವು ಆರ್ಮ್ಸ್ ರೇಸ್ ಅದೆಲ್ಲ ನೋಡಿದ್ವಲ್ಲ, ಆ ಲೆಸನ್ ಥರ ಈ ಯುದ್ಧಗಳಿಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ವೆಪನ್ಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದು, ಮತ್ತು ನ್ಯೂಕ್ಲಿಯರ್ ವೆಪನ್ಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಾ ಇರ್ತಾರೆ. ಆ ಥರದ್ದನ್ನು ಕಮ್ಮಿ ಮಾಡೋದಕ್ಕೆ, ಅಂದರೆ ಡಿಸ್ಆರ್ಮಮೆಂಟ್ ಮಾಡೋದಕ್ಕೆ ವೆಪನ್ಸ್ನ ಮತ್ತು ನ್ಯೂಕ್ಲಿಯರ್ನ ಎರಡೂ ಕೂಡ ವೆಪನ್ಸ್ನ ಕಮ್ಮಿ ಮಾಡೋದಕ್ಕೆ ಕೂಡ ಇವರು ಟ್ರೈ ಮಾಡ್ತಾ ಇದ್ದಾರೆ. ನೌ ದಿ ಕೋಲ್ಡ್ ವಾರ್ ಆ್ಯಸ್ ಎಂಡೆಡ್, ಲೀಡಿಂಗ್ ಮೋರ್ ಸ್ಪೇಸ್ ಫಾರ್ ದಿ ಫಂಕ್ಷನಿಂಗ್ ಆಫ್ ಯು ಎನ್ ಒ ಇನ್ ಫ್ಯೂಚರ್. ನೋಡಿ, ಇವಾಗ ಕೋಲ್ಡ್ ವಾರ್ ಎಲ್ಲ ಮುಗಿದೋಯ್ತು 1990ಸಲ್ಲೇ. ಅದರಿಂದ ಈಗ ಇವ್ರಿಗೆ ಇನ್ನೂ ಫ್ರೀಡಮ್ ಸಿಕ್ಕಿದೆ. ಇವಾಗ ಎಷ್ಟೊಂದು ಕಡೆ ಜಗಳ ಆಗದೇ ಇರೋ ಥರ ಸುಮಾರು ತಡೀತಾ ಇದ್ದಾರೆ. ಕೋಲ್ಡ್ ವಾರ್ ನಡೆಯುವಾಗಿದ್ದಂತೂ ಸುಮಾರು ಕಡೆ ಆಫ್ರಿಕಾ ಮತ್ತು ಮಿಡಲ್ ಈಸ್ಟ್ ದೇಶಗಳಲ್ಲಿ ಯುದ್ಧಗಳು ನಡೀತಾನೆ ಇತ್ತು. ಇವಾಗ ಅದೆಲ್ಲ ಕೋಲ್ಡ್ ವಾರ್ ನಿಂತೋದ್ಮೇಲೆ ಆಲ್ಮೋಸ್ಟ್ ಆಲ್ ಇವರು ಎಲ್ಲದರಲ್ಲೂ ಸಕ್ಸೀಡ್ ಆಗಿದ್ದಾರೆ. ಎಕನಾಮಿಕ್ ಆ್ಯಂಡ್ ಫಿನಾನ್ಷಿಯಲ್ ಅಚೀವ್ಮೆಂಟ್ಸ್. ಇನ್ ದಿ ಯು ಎನ್ ಒ ಚಾರ್ಟರ್ ಇಟ್ ಈಸ್ ಡಿಕ್ಲೇರ್ಡ್ ದಟ್ ದಿ ಯು ಎನ್ ಒ ಶುಡ್ ಸ್ಟ್ರೈವ್ ಟು ಅಪ್ಲಿಫ್ಟ್ ದಿ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಆಫ್ ದಿ ಪೀಪಲ್ ಆಫ್ ದಿ ವರ್ಲ್ಡ್. ನೋಡಿ, ಯು ಎನ್ ಚಾರ್ಟರಲ್ಲಿ, ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಇದ್ದಾಗ ಅವ್ರದ್ದು ಏನು ಯು ಎನ್ ಚಾರ್ಟರ್ ಇದೆ ಅದರಲ್ಲಿ ಏನು ಡಿಕ್ಲೇರ್ ಮಾಡಿದ್ದಾರೆ ಅಂದರೆ, ಪ್ರಪಂಚದಲ್ಲಿ ಎಲ್ಲೆಲ್ಲಿ ಬಡತನ ಇದೆ ಅಥವಾ ಎಕನಾಮಿಕಲಿ ತುಂಬ ಕೆಳಗಿರ್ತಾರೆ ಅಂಥವ್ರಿಗೆಲ್ಲ ಕೂಡ ಅವ್ರ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಅಂತ ಇದೆ. ಅದರಿಂದ ಅವ್ರು ಏನು ಮಾಡ್ತಾಯಿದ್ದಾರೆ, ಎಲ್ಲ ಕಡೆ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ. ದಿಸ್ ವರ್ಕ್ ನೀಡ್ ಟು ಬಿ ಅಚೀವ್ಡ್ ಥ್ರೂ ದಿ ಸೂಪರ್ವಿಷನ್ ಆಫ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಮಿಟಿ. ಇದನ್ನು ಯಾರು ಮಾಡ್ತಾರೆ? ನಾವು ಒಂದು ಆರ್ಗನ್ ಅಂತ ಹೇಳಿದ್ಮೇಲೆ ಸಬ್ ಇನ್ಸ್ಟಿಟ್ಯೂಷನ್ ಅಂತ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಮಿಟಿ, ಅವರು ಇದನ್ನು ನೋಡ್ಕೊಳ್ತಾ ಇರ್ತಾರೆ. ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್ ಈಸ್ ಎ ನೋಟಬಲ್ ಅಗ್ರಿಮೆಂಟ್. ನೋಡಿ, ಇದಕ್ಕೆ ಪರವಾಗಿ ಇವರು ಎಕನಾಮಿಕ್ ಸ್ಟೇಟಸ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು GATT ಅಂತ ಒಂದು ಮಾಡಿದ್ದಾರೆ, ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್ ಅಂತ. ಅದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅನದರ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇಸ್ ದಟ್ ಆಫ್ ದಿ ಯುನೈಟೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇನ್ನೊಂದು ಯುನೈಟೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಲೂ ಮಾಡಿದ್ದಾರೆ. ಜೊತೆಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಲೈಕ್ ವರ್ಲ್ಡ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆರ್ ವರ್ಕಿಂಗ್ ವೆಲ್ ವಿತ್ ದಿ ಏಬಲ್ ಸಪೋರ್ಟ್ ಆಫ್ ಯು ಎನ್ ಒ. ನೋಡಿ, ಇದ್ರ ಜೊತೆಗೆ ಏನು ಮಾಡಿದ್ದಾರೆ, ವರ್ಲ್ಡ್ ಬ್ಯಾಂಕ್ ಅಂತ ಒಂದು ಮಾಡ್ಕೊಂಡಿದ್ದಾರೆ, ಮತ್ತು IMF ಅಂದ್ಬಿಟ್ಟು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ. ಈ ಥರ ಮಾಡಿಕೊಂಡು ಯು ಎನ್ ಸಪೋರ್ಟ್ ತೊಗೊಂಡು ಈ ವರ್ಲ್ಡ್ ಬ್ಯಾಂಕ್ ಮತ್ತು IMF ಅವರು ಎಲ್ಲರಿಗೂ ದುಡ್ಡು ಕಾಸಿನ ಹೆಲ್ಪ್ ಮಾಡೋದು, ಅಂದರೆ ಸಾಲಗಳು ಕೊಡೋದು ಕಮ್ಮಿ ಇಂಟ್ರೆಸ್ಟ್ಗೆ, ಈ ಥರ ಎಲ್ಲ ಕೂಡ ಮಾಡ್ತಾರೆ. ಸೋಷಿಯಲ್ ಅಚೀವ್ಮೆಂಟ್ಸ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಯುನೆಸ್ಕೋ, ಯುನಿಸೆಫ್, ವರ್ಲ್ಡ್ ರೆಫ್ಯೂಜಿ ಕೌನ್ಸಿಲ್
ಆರ್ ಫ್ಯೂ ಆರ್ಗನೈಸೇಷನ್ಸ್ ದಟ್ ಆರ್ ಇಂಟ್ರೆಸ್ಟೆಡ್ ಇನ್ ದಿ ಸೋಷಿಯಲ್ ವೆಲ್ಬೀಯಿಂಗ್ ಆಫ್ ದಿ ವರ್ಲ್ಡ್. ನೋಡಿ, ಪ್ರಪಂಚದಲ್ಲಿ ಎಲ್ಲ ಜನನು ತುಂಬ ಚೆನ್ನಾಗಿರಬೇಕು, ಅಥವಾ ವಸುದೈವ ಕುಟುಂಬಕಂ ಅಂತ ಏನು ಹೇಳ್ತೀವಿ, ಆ ಥರ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋವಂಥ ಆರ್ಗನೈಸೇಷನ್ಸಲ್ಲಿ ಮೇಲೆ ಹೇಳಿದಂಥ WHO ಇರ್ಬೋದು, ಯುನೆಸ್ಕೋ ಇರ್ಬೋದು, ಇವು ಕೂಡ ಒಂದು. ದಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇನ್ 1948 ಈಸ್ ಕನ್ಸಿಡರ್ಡ್ ಆಸ್ ಅನ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಅಚೀವ್ಮೆಂಟ್ ಆಫ್ UN. ನೋಡಿ, UN ಅವರು 1948 ಹ್ಯೂಮನ್ ರೈಟ್ಸ್ ಅಂತ ಹೇಳ್ಬಿಟ್ಟು ಒಂದು ಡಿಕ್ಲೇರ್ ಮಾಡ್ತಾರೆ. ಅಂದರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಪ್ರಪಂಚದಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನದೇ ಆದಂಥ ಒಂದಷ್ಟು ಹಕ್ಕುಗಳು ಕೊಡಬೇಕು ಅಂತ. ಅದು ಆ ಡಿಕ್ಲರೇಷನ್ ಮಾಡಿದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ದಿ UNO ಹ್ಯಾಸ್ ಪ್ಲೇಡ್ ಎ ಡಿಸೈಸಿವ್ ರೋಲ್ ಇನ್ ದ ರಿಮೂವಲ್ ಆಫ್ ಅಪಾರ್ಥೈಡ್, ಕೊಲೋನಿಯಲಿಸಮ್ ಆ್ಯಂಡ್ ಇಂಪೀರಿಯಲಿಸಮ್. ನೋಡಿ, ಈ ಅಪಾರ್ಥೈಡ್ ಪಾಲಿಸಿ ಅಂದರೆ ಈಗ ಬ್ಲ್ಯಾಕ್ ಪೀಪಲ್ ವೈಟ್ ಪೀಪಲ್ ಅಂತ ಡಿಸ್ಕ್ರಿಮಿನೇಟ್ ಮಾಡೋದು, ಅಥವಾ ಬ್ರಿಟಿಷ್ ಅವರು ಇಂಡಿಯನ್ ರೂಲ್ ಮಾಡೋದು, ಈ ಥರದ್ದೆಲ್ಲ ಕೂಡ ಇವರು ಎಂಡ್ ಮಾಡಿದ್ದಾರೆ. ಅದರಲ್ಲಿ UN ಅವ್ರ ಪಾತ್ರ ತುಂಬ ಇದೆ.